ಹಾಯ್ ಎಲ್ಲರೂ, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾವು ಒಂದು ಹೊಸದಾದ ಬಯೋ ಚಾಪ್ಟರ್ನ ಶುರು ಮಾಡ್ತಾ ಇದ್ದೀವಿ. ಓಕೆ, ಸೊ ಇದರ ಹೆಸರು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅಂತ. ನಾವು ಇಲ್ಲಿ ತನಕ ಮಾಡ್ತಾ ಬಂದಿರೋ ಚಾಪ್ಟರ್ಸ್ನೆಲ್ಲ ಬರೀ ಥಿಯರಿ ಪೋರ್ಷನ್ ಕವರ್ ಮಾಡ್ತಾ ಇದ್ವಿ. ಬಟ್ ಈ ಟೈಮ್ ನಾವು ಈ ಚಾಪ್ಟರ್ನ ಒಂದು ಹೊಸದಾದ ರೀತಿಯಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದು ಹೇಗೆಂದ್ರೆ, ಈ ಚಾಪ್ಟರ್ನ ನಾವು ಕ್ವೆಶ್ಚನ್ ಆನ್ಸರ್ ಮುಖಾಂತರ ಕವರ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೇಳೋ ಇಂಪಾರ್ಟೆಂಟ್ ಕ್ವೆಶನ್ಸ್ ನ ಡಿಸ್ಕಸ್ ಮಾಡೋದ್ರ ಜೊತೆಗೆ ಈ ಚಾಪ್ಟರ್ನ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ನೀವೆಲ್ಲರೂ ರೆಡಿನಾ? ಲೆಟ್ ಸ್ಟಾರ್ಟ್. ಓಕೆ ಓಕೆ ಸೊ ಕ್ವೆಶ್ಚನ್ 1 ನೋಡೋಣ. ಸೊ ಈ ಚಾಪ್ಟರ್ ಅಲ್ಲಿ ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ಅಂತ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಸೊ ನಮ್ಮ ಕ್ವೆಶ್ಚನ್ ಆನ್ಸರ್ಸ್ ಕೂಡ ಅದೇ ಪ್ಯಾಟರ್ನ್ ನ ಫಾಲೋ ಮಾಡುತ್ತೆ. ಓಕೆ, ಸೊ ಈ ಕ್ವೆಶ್ಚನ್ ನಾವು ಓದ್ಕೊಂಬರೋಣ ಬನ್ನಿ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಲಾಂಜಿಟ್ಯೂಡ್ನಲ್ ಸೆಕ್ಷನ್ ಆಫ್ ಅ ಫ್ಲವರ್. ಓಕೆ, ಸೊ ಇದು ಲಾಂಜಿಟ್ಯೂಡ್ನಲ್ ಅಂದ್ರೆ ಏನು? ನಿಮ್ಗೆ ಕೆಲವೊಂದ್ಸಲಿ ಕ್ವೆಶ್ಚನ್ ಓದ್ಬೇಕಾದ್ರೆ ಬಯಾಲಜಿಯಲ್ಲಿ ಎಸ್ಪೆಷಲಿ ಲಾಂಜಿಟ್ಯೂಡಿನಲ್ ಮತ್ತೆ ಲ್ಯಾಟಿಟ್ಯೂಡಿನಲ್ ಅಂತ 2 ಪದ ಬರುತ್ತೆ. ಸೊ ಲಾಂಜಿಟ್ಯೂಡಿನಲ್ ಅಂದ್ರೆ ಏನು? ಇಲ್ಲಿ ನೋಡಿ, ಲಾಂಗ್ ಅಂತ ಬಂದಿದೆ. ಸೊ ಇಟ್ ಮೀನ್ಸ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಯು ಆರ್ ಕಟಿಂಗ್ ಇಟ್ ಫ್ರಮ್ ಟಾಪ್ ಟು ಬಾಟಮ್. ಸೊ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಅಂತ ಕರೀತಾ ಇದ್ದಾರೆ. ಓಕೆ, ಸೊ ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಸೊ ಈ ತರ ಕ್ವೆಶನ್ಸ್ ಅಲ್ಲಿ ಅವರು ತಮಗೆ ಯಾವ್ದು ಬೇಕು ಆ ಪಾರ್ಟ್ಸ್ ನ ಲೇಬಲ್ ಮಾಡಿ ಅಂತ ಕೊಡ್ತಾರೆ. ಸೊ ಯೂಶಲಿ ಇದನ್ನ 2 marks ಗೆ ಕೇಳ್ತಾರೆ. ಓಕೆನಾ? ಸೊ ಓಕೆ, ಲೆಟ್ಸ್ ಸಿ ದಿ ಆನ್ಸರ್. ಓಕೆ, ಸೊ 1 ಫ್ಲವರ್ ಅಲ್ಲಿ ಸ್ಟೈಲ್ ಮತ್ತೆ ಆಂಥರ್ ಅಂತ ಲೇಬಲ್ ಮಾಡಿದ್ದಾರೆ. ನೀವು ಫ್ಲವರ್ ನ ಬರಿಬೇಕಾರೆ, ಓಕೆ, ಅದರಲ್ಲಿ ನೀವು 2 ಇಂಪಾರ್ಟೆಂಟ್ ಪಾರ್ಟ್ಸ್ ನ ನೆನ್ಪಿಟ್ಕೋಬೇಕು. ಓಕೆ, 1 ಇಸ್ ದ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್, ಇನ್ನೊಂದು ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ನ ನಾವು ಕಲೆಕ್ಟಿವ್ಲಿ ಅಂದ್ರೆ ಒಟ್ಟಿಗೆ ಸೇರಿಸಿ ಅದಕ್ಕೆ ನಾವು ಸ್ಟೇಮನ್ ಅಂತ ಕರಿತೀವಿ. ಅಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ಗೆ ನಾವು ಪಿಸ್ಟಿಲ್ ಅಂತ ಕರಿತೀವಿ. ಸೊ ನಿಮ್ ಎಕ್ಸಾಮ್ ಅಲ್ಲಿ ಈ ತರ ಯಾವ್ದಾದ್ರು ಸ್ಟೇಮನ್ ಮತ್ತೆ ಪಿಸ್ಟಿಲ್ ಎಲಿಮೆಂಟ್ಸ್ ನ ಲೇಬಲ್ ಮಾಡಿ ಅಂತ ಕೊಟ್ರೆ ನೀವು ಕನ್ಫ್ಯೂಸ್ ಆಗ್ಬಾರ್ದು. ಇದನ್ನ ಅಸೋಸಿಯೇಟ್ ಮಾಡಕ್ಕೆ ನೀವು ಕಲ್ತಿರ್ಬೇಕು. ಸೊ ಈ ಸ್ಟೇಮನ್ ಅಲ್ಲಿ ಏನೇನ್ ಬರುತ್ತೆ? ಸ್ಟೇಮನ್ ಅಲ್ಲಿ 2 parts ಬರುತ್ತೆ. 1 is the anther and the other is filament. ಪಿಸ್ಟಿಲ್ ಅಲ್ಲಿ ಏನೇನ್ ಬರುತ್ತೆ? ಪಿಸ್ಟಿಲ್ ಅಲ್ಲಿ ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ ಬರುತ್ತೆ. ಆಯ್ತಾ? ಸೊ ಇಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ 2 things ಮತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ 3 things ನ ನೀವು ಲೇಬಲ್ ಮಾಡಲೇಬೇಕು. ಅದರ ಜೊತೆಗೆ ನಾರ್ಮಲ್ ಫ್ಲವರ್ ನ ಲೇಬಲ್ ಮಾಡಿ ಅಂತ ಕೊಟ್ರೆ ಸೆಪಲ್ ಮತ್ತೆ ಪೆಟಲ್ನು ಕೂಡ ನೀವು ಲೇಬಲ್ ಮಾಡಬೇಕು. ಓಕೆ, ಸೊ ಈ ಡಯಾಗ್ರಾಮ್ ಅಲ್ಲಿ ಅವ್ರು ಕೇಳ್ತಿರೋದು 2 ಎಲಿಮೆಂಟ್ಸ್. ಬಟ್ ಈ ಡಯಾಗ್ರಾಮಿಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮ್ಗೆ ಈಗ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಅವರು ಸ್ಟೈಲ್ ಮತ್ತೆ ಆಂಥರ್ನ ಅಷ್ಟೇ ಲೇಬಲ್ ಮಾಡಿದ್ದಾರೆ. ಈ ಉಳಿದಿದ್ದ ಪಾರ್ಟ್ ನ ಒಂದ್ಸಲಿ ಲೇಬಲ್ ಮಾಡ್ಕೊಂಡು ಕ್ವಿಕ್ ಆಗಿ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಇದಕ್ಕೆ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಇದು ಸ್ಟೈಲ್ ಆಗ್ಲೇ ಲೇಬಲ್ ಮಾಡಿದ್ದಾರೆ. ಇದು ಓವರಿ ಅಂತ, ಮತ್ತೆ ಇದು ಫಿಲಮೆಂಟ್. ಸೊ ಈಗ ಸೆಪಲ್ ಮತ್ತೆ ಪೆಟಲ್ ಕೇಳಿಲ್ಲ ಅವರು, ಬಟ್ ಈ ಡಯಾಗ್ರಾಮ್ ಅಲ್ಲಿ ಆಗ್ಲೇ ಅವರು ಡ್ರಾ ಮಾಡಿದ್ದಾರೆ. ಸೊ ಲೆಟ್ಸ್ ಲೇಬಲ್ ಇಟ್. ಓಕೆ, ಸೊ ಇದು ಪೆಟಲ್ ಮತ್ತೆ ಇದು ಈ ಸ್ಟ್ರಕ್ಚರ್ ಇಸ್ ಕಾಲ್ಡ್ ದ ಸೆಪಲ್. ಸೊ ಈ 2 marker ಕ್ವೆಶ್ಚನ್ ಅಲ್ಲಿ ನಾವು ಬರೀ 2 ಎಲಿಮೆಂಟ್ಸ್ ಲೇಬಲ್ ಮಾಡಬೇಕು. ಬಟ್ ಇದನ್ನ ನಾನು ನಿಮ್ ಜಸ್ಟ್ ರಿವೈಸ್ ಮಾಡಕ್ಕೆ ಹೇಳ್ಕೊಟ್ಟಿವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. How does the process of fertilization take place in flowering plants? Okay. ಸೊ ಇಲ್ಲಿ ಫರ್ಟಿಲೈಸೇಷನ್ ಅಂತ ಒಂದು ಪದ ಬಂದಿದೆ. ಫರ್ಟಿಲೈಸೇಷನ್ ಅಂದ್ರೆ ಏನು? ಅದಕ್ಕೆ ಫರ್ಟಿಲೈಸೇಷನ್ ಅಂದ್ರೆ ಫ್ಯೂಷನ್ ಆಫ್ ಮೇಲ್
and female gametes. Okay, so ಫರ್ಟಿಲೈಸೇಷನ್ ಆಗ್ಬೇಕಾದ್ರೆ ಈ ತರ ಕ್ವೆಶನ್ಸ್ ಅಲ್ಲಿ ನೀವು ಕ್ವೆಶನ್ ನ ಗಮನ ಇಟ್ಟು ಅಂದ್ರೆ ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಈ ತರ ಕ್ವೆಶನ್ಸ್ ಅಲ್ಲಿ ಫಸ್ಟ್ ನೀವು ಫರ್ಟಿಲೈಸೇಷನ್ ನ ಡಿಫೈನ್ ಮಾಡಬೇಕು, ಆಯ್ತಾ? ಅದಾದ್ಮೇಲೆ ಫರ್ಟಿಲೈಸೇಷನ್ ಅನ್ನೋ ಪ್ರಾಸೆಸ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ. ಓಕೆ, ಒನ್ ಇಸ್ ಪ್ರೀ ಫರ್ಟಿಲೈಸೇಷನ್, ಓಕೆ, ಇನ್ನೊಂದು ಆಕ್ಚುಯಲ್ ಫರ್ಟಿಲೈಸೇಷನ್ ಪ್ರಾಸೆಸ್, ಓಕೆ, ಇನ್ನೊಂದು ಪೋಸ್ಟ್ ಫರ್ಟಿಲೈಸೇಷನ್, ಅಂದ್ರೆ ಫರ್ಟಿಲೈಸೇಷನ್ ನಂತರ ಏನೇನ್ ಚೇಂಜಸ್ ಆಗುತ್ತೆ ಅದಕ್ಕೆ ಪೋಸ್ಟ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಈ ಆನ್ಸರ್ ಅಲ್ಲಿ ಬುಲೆಟಿನ್ ಪಾಯಿಂಟ್ಸ್ ಆಗಿ ಲಿಸ್ಟ್ ಮಾಡಿದ್ವಿ, ಬಟ್ ಲೆಟ್ ಅಸ್ ಡಿವೈಡ್ ಇಟ್. ಓಕೆ, ಸೊ ಫರ್ಟಿಲೈಸೇಷನ್ ಟೇಕ್ಸ್ ಪಾರ್ಟ್ ಇನ್ ದಿ ಓವರಿ ಆಫ್ ಅ ಫೀಮೇಲ್ ಫ್ಲವರ್. ಸೊ ಅವ್ರಿಲ್ಲಿ ಏನ್ ಹೇಳ್ತಿದ್ದಾರೆ, ವೇರ್ ಅಂದ್ರೆ ಎಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಅಂತ. ಇದ್ರ ಜೊತೆ ನೀವು ಇನ್ನೊಂದು ಸೆಂಟೆನ್ಸ್ ಕೂಡ ಆಡ್ ಮಾಡ್ಬೋದು. ಇಲ್ಲಿ ಮೊದಲು ಡಿಫೈನ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಇಸ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೀಟ್ಸ್. ಇಟ್ ಟೇಕ್ಸ್ ಪಾರ್ಟ್ ಇನ್ ದಿ ಓವರಿ ಆಫ್ ಅ ಫೀಮೇಲ್ ಫ್ಲವರ್. ಸೊ ಇದು ಒಂಥರ ಇಂಟ್ರೊಡಕ್ಷನ್ ತರ ಆಯ್ತು, ಓಕೆನಾ? ಸೊ ಈ ಇಷ್ಟು ಪಾರ್ಟ್ಸ್ಗೆ ನಾವು ಪ್ರೀ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಏನು, ಫರ್ಟಿಲೈಸೇಷನ್ಗಿಂತ ಮುಂಚೆ ಏನಾಗುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ಪಾಲಿನೇಟಿಂಗ್ ಏಜೆಂಟ್ಸ್ such as wind or pollinators carry the pollen from male anthers to the female flower parts. ಇದು ಏನ ಈ ಪ್ರಾಸೆಸ್ಗೆ ಏನಂತೀವಿ ನಾವು, ಪಾಲಿನೇಷನ್ ಅಂತೀವಿ. ಓಕೆ, ಸೊ when the pollen grain reaches the stigma of a flower, it starts giving rise to a pollen tube that passes through this style and reaches the ovary of the pistil. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ನಾನು ಒಂದು ಡಯಾಗ್ರಾಮ್ ಬರಿತಾ ಇದ್ದೀನಿ, ರಫ್ ಆಗಿದೆ. ಸೊ ದಿಸ್ ಇಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್. ಸೊ ಇಲ್ಲಿ ಏನಾಗುತ್ತೆ, ಪಾಲಿನೇಷನ್ ನಂತರ ಇಲ್ಲಿ ಪಾಲಿನ್ ಗ್ರೇನ್ಸ್ ಬಂದು ಲ್ಯಾಂಡ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಪಾಲಿನ್ ಟ್ಯೂಬ್ ಬೆಳೀತಾ ಹೋಗುತ್ತೆ. ಆ ಪಾಲಿನ್ ಟ್ಯೂಬ್ ಬೆಳೆದು ಇಲ್ಲಿ ಓವರಿ ಓಪನಿಂಗ್ ಇರುತ್ತಲ್ಲ, ಅಲ್ಲಿ ತನಕ ಬೆಳೆಯುತ್ತೆ. ಅದಾದ ನಂತರ ಇದ್ರ ಒಳಗಡೆ ಮೇಲ್ ಗ್ಯಾಮಿಟ್ಸ್ ಇರುತ್ತೆ. ಸೊ ಅದು ರಿಲೀಸ್ ಆಗಿ ಬಂದು ಓವರಿಯಲ್ಲಿರೋ ಫೀಮೇಲ್ ಗ್ಯಾಮಿಟ್ಸ್ ಜೊತೆ ಫ್ಯೂಸ್ ಆಗುತ್ತೆ. ಓಕೆ, ಸೊ ಅದನ್ನೇ ಈ ಸೆಂಟೆನ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಪಾಲಿನ್ ಟ್ಯೂಬ್ ಪಾಸಸ್ ಥ್ರೂ ದ ಸ್ಟೈಲ್ ಅಂಡ್ ರೀಚಸ್ ದಿ ಓವರಿ ಆಫ್ ದ ಪಿಸ್ಟಿಲ್. ಸೊ ವೆನ್ ದ ಪಾಲಿನ್ ಟ್ಯೂಬ್ ರೀಚಸ್ ಅನ್ ಓವ್ಯೂಲ್, ಇಟ್ ರಿಲೀಸಸ್ ದ ಮೇಲ್ ಗ್ಯಾಮಿಟ್ಸ್. ಅದನ್ನು ಕವರ್ ಮಾಡಿದ್ದೀವಿ. ಸೊ ಇದು ಫರ್ಟಿಲೈಸೇಷನ್ದು ಆಕ್ಚುಯಲ್ ಪ್ರಾಸೆಸ್. ಏನಾಗುತ್ತೆ, ಮೇಲ್ ಸೆಲ್ಸ್ ಇರುತ್ತಲ್ಲ ಅದು ರಿಲೀಸ್ ಆಗಿರುತ್ತೆ ಓವ್ಯೂಲ್ ನಲ್ಲಿ. ಸೊ ಅದು ಫೀಮೇಲ್ ಎಗ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಸೊ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಝೈಗೋಟ್ ಅಂದ್ರೆ ಆಟೋಮ್ಯಾಟಿಕಲಿ ನಿಮ್ಗೆ 2n ಅಥವಾ ಡಿಪ್ಲಾಯ್ಡ್ ಕಂಡೀಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಇದು ಮುಂದೆನೂ ಕವರ್ ಆಗುತ್ತೆ, ಬಟ್ ಈಗ ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಝೈಗೋಟ್ ಅಂದ್ರೆ ನಿಮ್ ತಲೆಯಲ್ಲಿ ಆಟೋಮ್ಯಾಟಿಕ್ ಆಗಿ 2n ಕಂಡೀಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಡಿಪ್ಲಾಯ್ಡ್ ಕಂಡೀಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ಓಕೆ, ಸೊ ಫರ್ಟಿಲೈಸೇಷನ್ ಆಯ್ತು. ಈಗೇನಾಯ್ತು ನೆಕ್ಸ್ಟ್, ಪೋಸ್ಟ್ ಫರ್ಟಿಲೈಸೇಷನ್. ಸೊ ಪೋಸ್ಟ್ ಫರ್ಟಿಲೈಸೇಷನ್ ಅಲ್ಲಿ ಏನೇನಾಗುತ್ತೆ, ಈ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇರುತ್ತಲ್ಲ, ಇದ್ರ ಜೊತೆ ಕೆಲವೊಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇರುತ್ತೆ ಇಫ್ ಇಟ್ ಈಸ್ ನಾಟ್ ಅ ಯೂನಿಸೆಕ್ಷುವಲ್ ಫ್ಲವರ್. ಓಕೆ, ಸೊ ಏನಾಗುತ್ತೆ, ಫರ್ಟಿಲೈಸೇಷನ್ ನಂತರ ಈ ಸ್ಟೈಲು, ಸ್ಟಿಗ್ಮಾ, ಆಂಥರ್, ಫಿಲಮೆಂಟ್ ಎಲ್ಲ ಉದ್ರಿ ಹೋಗುತ್ತೆ, ಅಂದ್ರೆ ಡ್ರೈ ಆಗಿ ಬಿದ್ಬಿಡುತ್ತೆ. ಏನ್ ಉಳ್ಕೊಳ್ಳುತ್ತೆ, ಈ ಓವರಿ ಮಾತ್ರ ಉಳ್ಕೊಳ್ಳುತ್ತೆ, ಮತ್ತೆ ಇಲ್ಲಿ ಝೈಗೋಟ್ ಇರುತ್ತಲ್ಲ ಫ್ಯೂಸ್ ಆಗಿರೋದು, ಅದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ಓವರಿ ಫ್ರೂಟ್ ಆಗಿ ಬೆಳ್ಕೊಂತ ಹೋಗುತ್ತೆ, ಓವ್ಯೂಲ್ಸ್ ಸೀಡ್ ಆಗಿ ಬೆಳೀತಾ ಹೋಗುತ್ತೆ. ಓಕೆ, ಸೊ ದೋಸ್ ಆರ್ ದ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಸೊ ಅದನ್ನೇ ಈ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ. ಓಕೆ, ಸೊ ಈ ಆನ್ಸರ್ನ ನಾವು ಕವರ್ ಮಾಡಿದ್ದೀವಿ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. Draw the diagram showing the germination of pollen on stigma and label the part on which pollination takes place. Okay,
ಸೊ ಇದು ಮೋಸ್ಟ್ಲಿ ನಿಮಗೆ 2 ಮಾರ್ಕ್ಸ್ ಅಥವಾ ಆಲ್ಮೋಸ್ಟ್ ಆ ರೇಂಜ್ ಅಲ್ಲಿ ಬರುತ್ತೆ ಈ ತರ ಕ್ವಶನ್ಸ್, ಡ್ರಾಯಿಂಗ್ ಅಂಡ್ ಲೇಬಲಿಂಗ್ ಅಂತೆಲ್ಲ. ಸೊ ಈ ಕ್ವಶನ್ಸ್ ಫಸ್ಟ್ ಮಾಡಿದ್ವಲ್ಲ ಕ್ವಶನ್, ಆ ಕ್ವಶನ್ ತರನೇ ಈ ಕ್ವಶನ್ ಅಲ್ಲೂ ಕೂಡ ನೀವು ಯಾವ ಪಾರ್ಟ್ ಲೇಬಲ್ ಮಾಡಕ್ ಹೇಳ್ತಿದ್ದಾರೆ ಅದನ್ನಷ್ಟೇ ಲೇಬಲ್ ಮಾಡ್ಬೇಕು. ಸುಮ್ನೆ ಎಲ್ಲ ಗೊತ್ತಿದೆ ಅಂತ ಎಲ್ಲಾ ಪಾರ್ಟ್ಸ್ ನ ಲೇಬಲ್ ಮಾಡಿ ಬರೋದಿಲ್ಲ. ಸ್ಪೆಸಿಫಿಕ್ ಆಗಿ ಕ್ವಶನ್ ಅಲ್ಲಿ ಏನ್ ಕೇಳ್ತಿದ್ದಾರೆ ಅದನ್ನಷ್ಟೇ ಲೇಬಲ್ ಮಾಡಿ ಬರ್ಬೇಕು. ಓಕೆ, ಸೊ ಜರ್ಮಿನೇಷನ್ ಅಂದ್ರೆ ಏನು? ಗ್ರೋತ್. ಸೊ ಅವ್ರೇನ್ ಕೇಳ್ತಾ ಇದ್ದಾರೆ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಲ್ಲಿ ಯಾವ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಯಾವ ಪಾರ್ಟ್ ಮುಖಾಂತರ ಪಾಲಿನ್ ಟ್ಯೂಬ್ ಬೆಳೆಯುತ್ತೆ ಅಂತ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಸ್ಟಿಗ್ಮಾ. ಬಿಕಾಸ್ ಫಸ್ಟ್ ಪಾಲಿನ್ ಬಂದು ಎಲ್ಲಿ ಲ್ಯಾಂಡ್ ಆಗುತ್ತೆ? ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗೋದು. ಬಿಕಾಸ್ ಸ್ಟಿಗ್ಮಾ ಹ್ಯಾಸ್ ಅ ಸ್ಟಿಕ್ಕಿ ಸರ್ಫೇಸ್ ಅಲ್ವಾ? ನೆನ್ಪಿಟ್ಕೊಳ್ಳಿ, ಸ್ಟಿಗ್ಮಾ ಇಸ್ ಸ್ಟಿಕ್ಕಿ. ಯಾಕೆ ಸ್ಟಿಕ್ಕಿ ಅಂದ್ರೆ ಅಂಟಂಟಿರುತ್ತೆ. ಯಾಕಿರುತ್ತೆ? ಸೊ ದಟ್ ಈ ಪಾಲಿನ್ ಟ್ಯೂಬ್ ಅಲ್ಲೇ ಲ್ಯಾಂಡ್ ಆದ್ಮೇಲೆ ಅಲ್ಲೇ ಉಳ್ಕೊಳ್ಳಿ ಅಂತ. ಓಕೆ, ಸೊ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡ್ತಾ ಇರ್ಬೇಕಾದ್ರೆ ಒಂದು ಕಂಪ್ಲೀಟ್ಲಿ ಗ್ರೋನ್ ಪಾಲಿನ್ ಟ್ಯೂಬ್ ಇದೆ. ಓಕೆ, ಇನ್ನೊಂದು ಹಾಫ್ ಗ್ರೋನ್ ಪಾಲಿನ್ ಟ್ಯೂಬ್ ಇದೆ. ಅದ್ ಯಾಕೆ ಹಾಗಿರುತ್ತೆ ಅಂದ್ರೆ ಒಂದ್ ಸ್ಟಿಗ್ಮಾನಲ್ಲಿ ಎಷ್ಟೊಂದು ಪಾಲಿನ್ ಗ್ರೇನ್ಸ್ ಇರುತ್ತೆ. ಎಲ್ಲಾ ಪಾಲಿನ್ ಗ್ರೇನ್ಸ್ ತಮ್ಮ ಪಾಲಿನ್ ಟ್ಯೂಬ್ಸ್ ನ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಬಟ್ ಯಾವ ಪಾಲಿನ್ ಟ್ಯೂಬ್ ಫಸ್ಟ್ ಹೋಗಿ ಓವರಿಗೆ ರೀಚ್ ಆಗುತ್ತೋ ಅದಕ್ಕೆ ದಟ್ ಇಸ್ ದ ಕಂಪ್ಲೀಟ್ಲಿ ಗ್ರೋನ್ ಪಾಲಿನ್ ಟ್ಯೂಬ್. ಬೇರೆ ಪಾಲಿನ್ ಟ್ಯೂಬ್ಸ್ ಇರುತ್ತಲ್ಲ, ಇದು ಫಸ್ಟ್ ಪಾಲಿನ್ ಟ್ಯೂಬ್ ಬೆಳೆದ ನಂತರ ಈ ಬೇರೆ ಪಾಲಿನ್ ಟ್ಯೂಬ್ಸ್ ಗ್ರೋತ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಆ ಪ್ರಾಸೆಸ್ ನ ತೋರ್ಸಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಬೆಳೆದು ನಿಂತ್ಕೊಂಡಿರೋ ಪಾಲಿನ್ ಟ್ಯೂಬ್ ನ ನಾವು ತೋರಿಸಿದೀವಿ ಇಲ್ಲಿ. ಓಕೆ ಓಕೆ, ಅಂಡ್ ಲೇಬಲ್ ದ ಪಾರ್ಟ್ ಆನ್ ವಿಚ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್. ಸ್ಟಿಗ್ಮಾ ಲೇಬಲ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ಕೂಡ ಡ್ರಾಯಿಂಗ್ ಅಂಡ್ ಲೇಬಲಿಂಗ್ ಕ್ವೆಶನ್, 2 ಮಾರ್ಕ್ಸ್ ಬರಬಹುದು. ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಅಂಡ್ ಲೇಬಲ್ ದ ಪಾಲಿನ್ ಟ್ಯೂಬ್. ಪ್ರೀವಿಯಸ್ಲಿ ಅವ್ರು ಏನ್ ಕೇಳಿದ್ರು, ಲೇಬಲ್ ದ ಪಾರ್ಟ್ ಆನ್ ವಿಚ್ the germination of pollen tube takes place. But ಇಲ್ಲಿ pollen tube ಲೇಬಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್. ಓಕೆ ಓಕೆ, ನೆಕ್ಸ್ಟ್ ಇಸ್ MCQs. ಸೊ ಈ MCQ ಪ್ಯಾಟರ್ನ್ ಒಂಥರ ಕನ್ಫ್ಯೂಸಿಂಗ್ ಆಗಿರುತ್ತೆ. 1 ಮಾರ್ಕ್ ಕೇಳ್ತಾರೆ ಇದನ್ನ. ಬಟ್ ನೀವು MCQs ಓದ್ಬೇಕಾದ್ರೆ ಬಹಳ ಫೋಕಸ್ ಇಂದ ಓದ್ಬೇಕು. ಮತ್ತೆ ಆಪ್ಷನ್ಸ್ ಕೂಡ ಅದೇ ರೀತಿ ಅನಲೈಸ್ ಮಾಡಿ ಗಮನ ಇಟ್ಟು ಓದ್ಬೇಕು. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಕೆಲವೊಂದು ಕನ್ಫ್ಯೂಸಿಂಗ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈ ಕ್ವೆಶನ್ ನಲ್ಲಿ ನಾವು ನೋಡ್ಬೇಕಂದ್ರೆ, ಪಾರ್ಟ್ ಆಫ್ ದ ಫ್ಲವರ್ ದಟ್ ಡೆವಲಪ್ಸ್ ಇಂಟು ಫ್ರೂಟ್ ಅಂಡ್ ಪಾರ್ಟ್ ಆಫ್ ದ ಸೀಡ್ ದಟ್ ಡೆವಲಪ್ಸ್ ಇಂಟು ರೂಟ್. ಓಕೆ, ಸೊ ನಿಮ್ಗೊಂದು ಡಯಾಗ್ರಾಮ್ ಬರೀ ತೋರಿಸ್ತೀನಿ. ಸೊ ಪ್ರೀವಿಯಸ್ಲಿ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬರ್ದಿದ್ವಲ್ಲ, ಅದೇ ದಟ್ ಈಸ್ ಸೇಮ್ ಥಿಂಗ್. ಸೊ ಇಲ್ಲಿ ನಾನು ಹೇಳಿದ್ದು ಓವರಿ ಡೆವಲಪ್ಸ್ ಇಂಟು ಫ್ರೂಟ್ ಅಂಡ್ ದೀಸ್ ಓವ್ಯೂಲ್ಸ್ ಡೆವಲಪ್ ಇಂಟು ಸೀಡ್. ಓಕೆ, ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಪಾರ್ಟ್ ಆಫ್ ದಿ ಸೀಡ್ ದಟ್ ಡೆವಲಪ್ಸ್ ಇಂಟು ರೂಟ್. ಇಲ್ಲಿ ನೀವು ಗಮನ ಇಟ್ಟು ನೋಡ್ಬೇಕು. ಸೊ ಒಂದ್ ಸೀಡ್ ಅಲ್ಲಿ ನೀವು ಅಕಸ್ಮಾತ್ ಏನಾದ್ರೂ ಸ್ಪ್ರೌಟ್ಸ್ ಅಥವಾ ಕಾಳು ಮೊಳಕೆ ಹೊಡಿಯಕ್ಕೆ ನೀರಲ್ಲಿ ಇಟ್ಟಿದ್ರೆ ಒಂದ್ ಇಡೀ ನೈಟ್, ಸೊ ಅವಾಗ ನೀವೇನ್ ನೋಡ್ತೀರಾ, ಒಂಥರ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಬೆಳೆಯೋದನ್ನ ನೋಡ್ತೀರಾ ಅಲ್ವಾ? ಸೊ ಇದು ಜರ್ಮಿನೇಟಿಂಗ್ ಸೀಡ್. ಓಕೆ, ಸೊ ಇದು ಮೇಲ್ಗಡೆ ಬೆಳೆಯುತ್ತಲ್ಲ ಈ ಪಾರ್ಟ್, ಇದಕ್ಕೆ ನಾವು ಪ್ಲುಮ್ಯೂಲ್ ಅಂತ ಕರಿತೀವಿ. ಕೆಳಗಡೆ ಬೆಳೆಯೋ ಪಾರ್ಟಿಗೆ ರಾಡಿಕಲ್ ಅಂತ ಕರಿತೀವಿ. ಓಕೆ, ಸೊ ಈ ಪ್ಲುಮ್ಯೂಲ್ ಏನಾಗುತ್ತೆ, ಸೀಡು ಬೆಳೀತಾ ಹೋದಂಗೆ ಆಬ್ವಿಯಸ್ಲಿ ಸೀಡು ಒಂದು ಗಿಡ ಆಗಿ ಬೆಳೆಯುತ್ತೆ. ಸೊ ಈ ಸೀಡ್ ನ ನಾವು ಮಣ್ಣಿನಲ್ಲಿ ಬಿತ್ತನೆ ಮಾಡಿದ್ರೆ, ಸಾಯಿಲ್ ಅಲ್ಲಿ ಹಾಕಿದ್ರೆ ಇದು ಈ ತರ ಬೆಳೆಯುತ್ತೆ. ಪ್ಲುಮ್ಯೂಲ್ ಮೇಲ್ ಬರುತ್ತೆ, ರಾಡಿಕಲ್ ಕೆಳಗೆ ಹೋಗುತ್ತೆ. ಸೊ ಪ್ಲುಮ್ಯೂಲ್ ಏನಾಗುತ್ತೆ, ಶೂಟ್ ಆಗಿ ಬೆಳೆಯುತ್ತೆ. ಈ ರಾಡಿಕಲ್ ರೂಟ್ ಆಗಿ ಬೆಳೆಯುತ್ತೆ. ಓಕೆನಾ?
ಸೊ ಈಗ ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಾ ಇದ್ರೆ, ಏನಪ್ಪಾ ಇದು 2 ಹೊಸ ಟರ್ಮ್ಸ್ ಇದಾವೆ, ಅಕಸ್ಮಾತ್ ನಾನು ಎಕ್ಸಾಮ್ ಅಲ್ಲಿ ಎರಡನ್ನು ಉಲ್ಟಾ ಮಾಡ್ಬಿಟ್ರೆ, ಓಕೆ. ಸೊ ಅದಕ್ಕೆ ನಿಮ್ಗೆ ಒಂದು ಟ್ರಿಕ್ ಕೊಡ್ತೀನಿ ನೋಡಿ. ರಾಡಿಕಲ್ ಅನ್ನೋ ಪದದಲ್ಲಿ ಫಸ್ಟ್ ಲೆಟರ್ ಏನು? ಆರ್. ರೂಟ್ ಅನ್ನೋ ವರ್ಡ್ ಅಲ್ಲಿ ಫಸ್ಟ್ ಲೆಟರ್ ಏನು? ಅದು ಕೂಡ ಆರ್. ಸೊ ಅವೆರಡನ್ನು ನೀವು ಮ್ಯಾಪ್ ಮಾಡ್ಬೋದು. ಓಕೆ, ರಾಡಿಕಲ್ ರೂಟ್ ಆಗಿ ಬೆಳೆಯುತ್ತೆ. ಸೊ ಉಳ್ದಿರೋದೇನು? ಪ್ಲುಮ್ಯೂಲ್. ಸೊ ಪ್ಲುಮ್ಯೂಲ್ ಶೂಟ್ ಆಗಿ ಬೆಳೆಯುತ್ತೆ. ಸಿಂಪಲ್ ಅಲ್ವಾ? ಓಕೆ, ರೈಟ್. ಸೊ ಪಾರ್ಟ್ ಆಫ್ ದ ಫ್ಲವರ್ that develops into fruit, we know answer is ovary. Part of the seed that develops into root, ಈಗ ಈಸಿಯಾಗಿ ಹೇಳ್ಬೋದು, ಆನ್ಸರ್ ಇಸ್ ರಾಡಿಕಲ್. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಇಲ್ಲಿ ನೋಡಿ, ನೀವು ಯೂಶಲಿ ಓದ್ಬೇಕಾದ್ರೆ ಓವರಿ, ಫ್ರೂಟ್, ಓವ್ಯೂಲ್, ಸೀಡ್. ಸೊ ಡೈರೆಕ್ಟ್ ಆಗಿ ನೀವು ಡಿ ಆಪ್ಷನ್ ನ ಪಿಕ್ ಮಾಡ್ಬೋದು. ಅದಕ್ಕೆ ಹೇಳ್ತಿರೋದು ಕ್ವೆಶನ್ ಓದಿ ನಂತರ ಆಪ್ಷನ್ ಪಿಕ್ ಮಾಡಿ ಅಂತ. ಓಕೆ, next question. In the given figure of a cotyledon, the parts labeled as A and B respectively are. Okay, so cotyledon ಅಂದ್ರೆ ಏನು? ಇಲ್ಲಿ ಲೇಬಲ್ ಮಾಡಕ್ಕೆ ಕೇಳ್ತಿಲ್ಲ, ಬಟ್ ಐ ಜಸ್ಟ್ ಮೆನ್ಷನ್. ಓಕೆ, ಸೊ ಕಾಟ್ಲಿಡನ್ ಏನ್ ಮಾಡುತ್ತೆ? ಇದು ಫುಡ್ ನ ಸ್ಟೋರ್ ಮಾಡುತ್ತೆ. ಓಕೆ, ಫುಡ್ ಏನಕ್ಕೆ ಸ್ಟೋರ್ ಮಾಡುತ್ತೆ? ಇಲ್ಲಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಆಗ್ಲೇ ಹೇಳಿದ್ದೆ. ಸೊ ನಿಮಗಾಗ್ಲೇ ಗೊತ್ತಿರೋ ಹಾಗೆ ಪ್ಲಾಂಟ್ಸ್ ಬೆಳಿಬೇಕಾದ್ರೆ ಫೋಟೋಸಿಂಥಸಿಸ್ ಮುಖಾಂತರ ಎನರ್ಜಿ ಪಡ್ಕೊಳ್ಳುತ್ತೆ. ಬಟ್ ಈ ತರ ನೆಲದಲ್ಲಿ, ಮಣ್ಣಿನಲ್ಲಿ ಇರುತ್ತಲ್ಲ ಸೀಡ್ಸ್, ಅದೆಲ್ಲ ಫೋಟೋಸಿಂಥಸಿಸ್ ಪ್ರಾಸೆಸ್ ಎಲ್ಲ ಮಾಡೋದಿಲ್ಲ. ಸೊ ಅದಕ್ಕೆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಈ ತರ ಕಾಟ್ಲಿಡನ್ ಅಲ್ಲಿ ಫುಡ್ ಸ್ಟೋರ್ ಆಗಿರುತ್ತಲ್ಲ, ಅಲ್ಲಿಂದ ಎನರ್ಜಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಎ ಏನು? ಪ್ಲುಮ್ಯೂಲ್. ಪ್ಲುಮ್ಯೂಲ್ grows into shoot. B is the radical. Radical grows into root. ಬಟ್ ಆದ್ರೆ ನೀವು ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿ, ಶೂಟ್ ಮತ್ತೆ ರೂಟ್ ಅಂತ ಪ್ಲೇನ್ ಆಗಿ ಕೊಟ್ಟಿಲ್ಲ. ಅದೇನೋ ಒಂದು ಹೊಸದು ಆಡ್ ಮಾಡಿದ್ದಾರೆ, ಪ್ರೈಮರಿ, ಸೆಕೆಂಡ್ರಿ ಅಂತ. ಏನಪ್ಪ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಇದು ವೆರಿ ಸಿಂಪಲ್ ನೋಡಿ. ಪ್ರೈಮರಿ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಪ್ರೈಮ್ ಅಂದ್ರೆ ಫಸ್ಟ್ ಅಂತ. ಸೊ ಒಂದ್ ಗಿಡದಲ್ಲಿ ಫಸ್ಟ್ ಬೆಳೆಯೋ ಶೂಟ್ ಮತ್ತೆ ರೂಟಿಗೆ ಏನಂತೀವಿ? ಪ್ರೈಮರಿ ಶೂಟ್ ಅಂಡ್ ಪ್ರೈಮರಿ ರೂಟ್. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೊ ಇಲ್ಲಿ ಸೆಕೆಂಡ್ರಿ ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ನೋಡ್ಬೇಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರೈಮರಿ ಶೂಟ್ ಅಂಡ್ ಪ್ರೈಮರಿ ರೂಟ್. ಓಕೆ, ನೆಕ್ಸ್ಟ್. ವಾಟ್ ಈಸ್ ಸೆಲ್ಫ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್? ನೇಮ್ ದಿ ಏಜೆಂಟ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. ಓಕೆ, ಸೊ ಇದೊಂಥರ ಇಂಪಾರ್ಟೆಂಟ್. ನಾನು ಮುಂಚೆ ಹೇಳಿದ್ನಲ್ಲ, ಫರ್ಟಿಲೈಸೇಷನ್ ಅನ್ನೋ ಇಂಪಾರ್ಟೆಂಟ್ ಟರ್ಮ್ ತರ, ಅದೇ ತರ ಈ ಪಾಲಿನೇಷನ್ ರಿಲೇಟೆಡ್ ಆನ್ಸರ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ನಾನು ನಿಮ್ಗೆ ಪಾಲಿನೇಷನ್ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಪಾಲಿನೇಷನ್ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಓಕೆ, ಒಂದು ಸೆಲ್ಫ್ ಪಾಲಿನೇಷನ್, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಓಕೆ, ಸೊ ಸೆಲ್ಫ್ ಪಾಲಿನೇಷನ್ ಏನು? ಸೆಲ್ಫ್ ಅಂದ್ರೆ ತಾನೇ, ಆ ಗಿಡ ಬೈ ಇಟ್ ಸೆಲ್ಫ್ ಅದು ಪಾಲಿನೇಷನ್ ಪ್ರಾಸೆಸ್ ನ ಮಾಡುತ್ತೆ. ಓಕೆ, ಸೊ ಇದು ಒಂದು ಫ್ಲವರ್ ಅಂತ ಇಟ್ಕೊಳ್ಳೋಣ, ರೈಟ್? ಸೊ ಇಲ್ಲಿ ಏನಾಗುತ್ತೆ, ಪಾಲಿನೇಷನ್ ಪ್ರಾಸೆಸ್ ಅಂದ್ರೆ ಏನು? ಪಾಲಿನ್ ಗ್ರೇನ್ಸ್ ಆಂಥರ್ ಇಂದ ಸ್ಟಿಗ್ಮಾಗೆ ಹೋಗುತ್ತೆ. ಆಯ್ತಾ? ಈ ಪ್ರಾಸೆಸ್ ಹೇಗಾಗತ್ತೆ ಅನ್ನೋದ್ರ ಮೇಲೆ ಈ 2 ಟೈಪ್ಸ್ ಇರುತ್ತೆ. ಸೊ ಈ ಪಾಲಿನ್ ಗ್ರೇನ್ಸ್ ಒನ್ ಫ್ಲವರ್ ಇಂದ ಅದರದೇ ಸ್ಟಿಗ್ಮಾಗ್ ಹೋದ್ರೆ, ಅದೇ ಆಂಥರ್ ಇಂದ ಅದರದೇ ಸ್ಟಿಗ್ಮಾಗ್ ಹೋದ್ರೆ ಅದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆ, ಕ್ರಾಸ್ ಪಾಲಿನೇಷನ್ ಅಂದ್ರೆ, ಕ್ರಾಸ್ ಪಾಲಿನೇಷನ್ ಇಸ್ ಆಬ್ವಿಯಸ್ಲಿ ಕ್ರಾಸ್ ಅಂದ್ರೆ ಒಂದರಿಂದ ಇನ್ನೊಂದಕ್ಕೆ ಹೋಗೋಕೆ. ಬಟ್ ಅದರಲ್ಲಿ ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ಆ 2 ಫ್ಲವರ್ಸ್ ಸೇಮ್ ಸ್ಪೀಶೀಸ್ ಅಥವಾ ಸೇಮ್ ಕೈಂಡ್ ಆಗಿರುತ್ತೆ. ಓಕೆ, ಈ ಡಯಾಗ್ರಾಮ್ ಒಂದ್ ಸ್ವಲ್ಪ
ರಫ್ ಆಗಿದೆ, ಬಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಇದು ಫಸ್ಟ್ ಫ್ಲವರ್, ಇದು ಸೆಕೆಂಡ್ ಫ್ಲವರ್. ಸೊ ಕ್ರಾಸ್ ಪಾಲಿನೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫ್ಲವರ್ 1 ಆಂಥರ್ ಇಂದ ಫ್ಲವರ್ 2 ಸ್ಟಿಗ್ಮಾ ತನಕ 1 ಪಾಲನ್ ಗ್ರೇನ್ ಹೋಗುತ್ತೆ. 1 ಪಾಲನ್ ಗ್ರೇನ್, ಜಸ್ಟ್ ಪಾಲನ್ ಗ್ರೇನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಇನ್ನೊಂದು ಮೆಥಡ್ ಏನಂದ್ರೆ, ಫ್ಲವರ್ 2 ಇಂದ ಫ್ಲವರ್ 1 ಸ್ಟಿಗ್ಮಾಗೆ ಪಾಲನ್ ಗ್ರೇನ್ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಕ್ರಾಸ್ ಪಾಲಿನೇಷನ್ ಅಂದ್ರೆ ನೀವು ಈಸಿಯಾಗಿ ಫಿಗರೇಟಿವ್ಲಿ ನೆನ್ಪಿಟ್ಕೋಬಹುದು. ಕ್ರಾಸ್ ಅಂದ್ರೆ ಏನು ನೋಡಿ, ಇಲ್ಲಿ ಒಂದು ಕ್ರಾಸ್ ಸೃಷ್ಟಿ ಆಗ್ತಾ ಇದೆಯಲ್ಲ, ಸೊ ಕ್ರಾಸ್ ಪಾಲಿನೇಷನ್. ಓಕೆ, ಸೊ ರೈಟ್. ಓಕೆ, ಅದನ್ನೇ ಇಲ್ಲೂ ಬರೆದಿದ್ದಾರೆ. The transfer of pollen from the stamen to stigma occurs in the same flower. ಸೊ ನೀವು ಪಾಲಿನೇಷನ್ ಬಗ್ಗೆ ಬರಿಬೇಕಾದ್ರೆ ಸ್ಟೇಮನ್ ಮತ್ತೆ ಸ್ಟಿಗ್ಮಾ ಯಾವ ಫ್ಲವರ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಕೂಡ ಬರಿಬೇಕು. ಓಕೆ, ಸೊ ಬಿಕಾಸ್ ಅದೇ ಒಂದೇ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್. ಇಲ್ದಿದ್ರೆ ಎಕ್ಸಾಮ್ನಲ್ಲಿ ಗೊತ್ತಾಗಲ್ಲ ನೀವು ಯಾವ ಫ್ಲವರ್ ಬಗ್ಗೆ ಹೇಳ್ತಿದ್ದೀರಾ ಅಂತ. ಸೊ ಫ್ರಮ್ ದ ಸೇಮ್ ಫ್ಲವರ್. And if the transfer of pollen is from stamen of one flower to stamen of another flower, ನೋಡಿ ಇಲ್ಲಿ one flower to another flower, ಅದನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆ, pollination is achieved by agents like wind, water or animals. ಓಕೆ, ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ಫ್ಯಾಕ್ಟರ್ಸ್ ಆಫ್ ಪಾಲಿನೇಷನ್. ಓಕೆ, ಸೊ ಫ್ಯಾಕ್ಟರ್ಸ್ ಆಫ್ ಪಾಲಿನೇಷನ್ ಬಂದು ನಮಗೆ ಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಎಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ನೀವು ಈ ಟರ್ಮ್ಸ್ನ ಆಗಲೇ ಒಂದ್ಸಲಿ ಯು ಕಮ್ ಅಕ್ರಾಸ್ ದೀಸ್ ಟರ್ಮ್ಸ್. ಓಕೆ, ಬಯೋಟಿಕ್ ಅಂದ್ರೆ ಏನು? ಲಿವಿಂಗ್. ಎಬಯೋಟಿಕ್ ಅಂದ್ರೆ ನಾನ್ ಲಿವಿಂಗ್. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ಬೀಸ್ ಅಥವಾ ದುಂಬಿಗಳು, ಬರ್ಡ್ಸ್, ಪಕ್ಷಿಗಳು ಮತ್ತೆ ಆನಿಮಲ್ಸ್. ಓಕೆ, ಎಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ವಿಂಡ್, ಗಾಳಿ, ನೀರು, ವಾಟರ್ ಅದೆಲ್ಲ ಬರುತ್ತೆ. ಓಕೆ, ಸೊ ಇದಕ್ಕೆ ನಾವು ಏನಂತ ಇನ್ನೊಂದು ಪದಾನು ಉಪಯೋಗಿಸ್ಬೋದು, ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ. ಪಾಲಿನೇಷನ್. ಓಕೆ, ರೈಟ್. ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ತನಕ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಕ್ವೆಶನ್ ಆನ್ಸರ್ಸ್ ಕವರ್ ಮಾಡಿದ್ದೀವಿ. ಸೊ ಇನ್ ಕೇಸ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್, ಆರ್ ನಾನಿನ್ನೂ ಮುಂದೆ ಟಾಪಿಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ವೆಶನ್ 8 ಅಲ್ಲಿ, ಇನ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಹೌ ಡಸ್ ದ ರೀಎಸ್ಟಾಬ್ಲಿಷ್ಮೆಂಟ್ ಆಫ್ DNA ಅಮೌಂಟ್ ಅಕರ್ ಇನ್ ದ ನ್ಯೂ ಜನರೇಷನ್? ಓಕೆ, ಇನ್ನೊಂದು, ಹೌ ಇಸ್ ದಿ ಅಮೌಂಟ್ ಆಫ್ ವೇರಿಯೇಷನ್ ಇನ್ಕ್ರೀಸ್ಡ್ ಅಮಾಂಗ್ ದಿ ಇಂಡಿವಿಜುವಲ್ಸ್ ಆಫ್ ನ್ಯೂ ಜನರೇಷನ್? ಸೊ ಈ ಕ್ವೆಶನ್ ಅಲ್ಲಿ ನಮಗೆ 2 ಸಬ್ ಕ್ವೆಶನ್ಸ್ ಇರುತ್ತೆ. ಓಕೆ, ಸೊ ನಾವಿದನ್ನ ಭಾಗವಾಗಿ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಓಕೆ, ನಿಮ್ಗೆ ಈ ಕ್ವೆಶನ್ ಅಲ್ಲಿ ಏನ್ ಗೊತ್ತು? DNA ಗೊತ್ತು. DNA ಅಂದ್ರೆ ಏನು? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಓಕೆ, ಸೊ ಜಸ್ಟ್ ಒಂದು ಸಿಂಪಲ್ ಆಗಿ ಬರೀಬೇಕಂದ್ರೆ ಅದಕ್ಕೆ ಒಂದು ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಬೇಸಸ್ ಇರುತ್ತೆ, ATGC, ಅಡೆನೋಸೈನ್, ಥೈಮೀನ್, ಗುವಾನಿನ್, ಸೈಟೋಸಿನ್, ಇದನ್ನೆಲ್ಲ 9th ಅಲ್ಲಿ ಕಲ್ತಿರ್ಬೇಕು. ಓಕೆ, ಸೊ ಇದು DNA. ಸೊ ಅವ್ರೇನ್ ಕೇಳ್ತಾ ಇದ್ದಾರೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಈ DNA ಆಕ್ಚುಲಿ ಪೇರೆಂಟ್ ಸೆಲ್ ಇಂದ ಆಫ್ ಸ್ಪ್ರಿಂಗ್ ಸೆಲ್ಗೆ ಪಾಸ್ ಆಗುತ್ತೆ. ಸೊ ಇದ್ರದ್ದು ನಂಬರ್ ರೀಎಸ್ಟಾಬ್ಲಿಷ್ ಹೇಗಾಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಈ DNA ಪಾಸ್ ಆಗ್ಬೇಕಾದ್ರೆ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ. ಸೊ ಆ ವೇರಿಯೇಷನ್ಸ್ ಹೇಗೆ ಇನ್ಕ್ರೀಸ್ ಆಗಬಹುದು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಓಕೆ, ಸೊ when the gametes fuse during fertilization, the resulting new generation organism gets one pair of chromosomes from each parent.
ಓಕೆ. ಸೊ ಇಲ್ಲಿ ಏನಂದ್ರೆ ನೀವು ನೆನ್ಪಿಟ್ಕೋಬೇಕು, ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿ ಗ್ಯಾಮೆಟಿಕ್ ಸೆಲ್ಸ್ ಅಂತ ಇರುತ್ತೆ. ಸೊ ಅದರದ್ದು ಏನ್ ಫೀಚರ್ ಅಂದ್ರೆ, ಓಕೆ, ಈಗ ನಮ್ ನಾರ್ಮಲ್ ಬಾಡಿ ಸೆಲ್ಸ್ ಅಲ್ಲಿ 2n ಕಂಡೀಷನ್ ಇರುತ್ತೆ. ಅಂದ್ರೆ ಏನು? ಡಿಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಓಕೆ, ಬಟ್ ಈ ತರ ಗ್ಯಾಮೆಟಿಕ್ ಸೆಲ್ಸ್ ಅಲ್ಲಿ ಎನ್ ಕಂಡೀಷನ್ ಅಥವಾ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಓಕೆ, ಸೊ ಏನಿದು 2n ಅಂದ್ರೆ, ಇಟ್ ಡಿನೋಟ್ಸ್ ದಿ ಅಮೌಂಟ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಅಥವಾ DNA. ಸೊ ಫರ್ಟಿಲೈಸೇಷನ್ ಪ್ರಾಸೆಸ್ ಅಲ್ಲಿ ಈ ಎರಡು ಗ್ಯಾಮೀಟ್ಸ್, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೀಟ್ಸ್ ಫ್ಯೂಸ್ ಆದಾಗ ದಿ ಆರ್ಗ್ಯಾನಿಸಮ್ ಗೆಟ್ಸ್ ಒನ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಫ್ರಮ್ ಈಚ್ ಪೇರೆಂಟ್. ಓಕೆ, ಸೊ ನೀವು ಈಸಿಯಾಗಿ ಒಂಥರ ನೆನ್ಪಿಟ್ಕೋಬಹುದು, n + n ವಿಲ್ ಗಿವ್ 2n. ಸೊ ಈ 2n ಎಲ್ಲಿ ಬಂದಿತ್ತು ನೆನ್ಪು ಮಾಡ್ಕೊಳ್ಳಿ, ಝೈಗೋಟ್ ಅಲ್ಲೂ ಕೂಡ ಬಂದಿತ್ತು, ನಾನು ಹೇಳಿದೆ ನಿಮ್ಗೆ ಯಾವಾಗಲೇ. ಓಕೆ, ಸೊ ಹೆನ್ಸ್ ದ ಫುಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ is re-established. Okay, and the specific chromosome number of a species is maintained. Okay, ಇದು ಏನಂದ್ರೆ, ಈಗ ನಾವು ನಮ್ ಆನ್ ದಿ ಅರ್ತ್, ಭೂಮಿನಲ್ಲಿ ಎಷ್ಟೊಂದು ಬೇರೆ ಬೇರೆ ತರದ ಆನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಇರುತ್ತೆ. ಓಕೆ, ಸೊ ಪ್ರತಿಯೊಂದು ಸ್ಪೀಶೀಸ್ಗೂ ಕೂಡ ಅದರದ್ದೇ ಆದ ಕೆಲವೊಂದು ಸ್ಪೆಸಿಫಿಕ್ ಕ್ರೋಮೋಸೋಮ್ ನಂಬರ್ ಅಂತ ಇರುತ್ತೆ. ಸೊ ಹ್ಯೂಮನ್ಸ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಬಟ್ ಬೇರೆ ಬೇರೆ ಆನಿಮಲ್ಸ್ ಅಲ್ಲಿ 23ಕ್ಕಿಂತ ಕಡಿಮೆನೂ ಇರ್ಬೋದು, 23ಕ್ಕಿಂತ ಜಾಸ್ತಿನೂ ಇರ್ಬೋದು. ಓಕೆ, ಬಟ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಡಸ್ ನಾಟ್ ಸಿಗ್ನಿಫೈ ಅದು ಎಷ್ಟು ಅಡ್ವಾನ್ಸ್ಡ್ ಆಗಿದೆ. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಸ್ಪೀಶೀಸಿಗೂ ತಂದೆ ಆದ ಕ್ರೋಮೋಸೋಮ್ ನಂಬರ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಿದ್ದಾರೆ, ಹೌ ಇಸ್ ದಿ ಅಮೌಂಟ್ ಆಫ್ ವೇರಿಯೇಷನ್ ಇನ್ಕ್ರೀಸ್ಡ್? ಓಕೆ, so during fertilization, one gamete from each parent, okay, ಪ್ರತಿಯೊಂದು parent ಇಂದ ಒಂದೊಂದು gamete, male gamete, female gamete, combines to become a zygote, and each gamete contains a different set of DNA. Okay, because of this combination and mutation in DNA, variations occur in the offspring. ರೈಟ್. ಸೊ ಆಕ್ಚುಲಿ ನಿಮಗೆ ಇದು ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ನಿಮ್ಗೊಂದು ಕ್ವಿಕ್ ಆಗಿ ಒಂದು ಐಡಿಯಾ ಕೊಡಕ್ಕೆ ಹೇಳ್ತೀನಿ. ಸೊ ಇದು ನಮ್ಮ DNA ಸ್ಟ್ರಕ್ಚರ್. ಓಕೆ, DNA ಕಾಪಿ ಆಗ್ಬೇಕಾದ್ರೆ ಏನಾಗುತ್ತೆ, ಇದು ಹೀಗೆ ಟ್ವಿಸ್ಟ್ ಆಗಿರುತ್ತಲ್ಲ, ಅದು ಅನ್ವೈಂಡ್ ಆಗಿ ಈ ತರ ಲ್ಯಾಡರ್ ಸ್ಟ್ರಕ್ಚರ್ ಆಗಿ ಇರುತ್ತೆ. ಸೊ ಈ DNA ಕಾಪಿ ಆಗ್ಬೇಕಾದ್ರೆ ಕೆಲವೊಂದು ಪ್ರೋಟೀನ್ಸ್ ಇರುತ್ತೆ. ಸೊ ಈ ಸ್ಟ್ರಾಂಡ್ ಅಲ್ಲಿರೋ ಇನ್ಫಾರ್ಮೇಶನ್ ಓದುತ್ತೆ, ಮತ್ತೆ ಇನ್ನೊಂದು ಪ್ರೋಟೀನ್ ಈ ಸ್ಟ್ರಾಂಡ್ ಅಲ್ಲಿರೋ ಇನ್ಫಾರ್ಮೇಶನ್ ಓದಿ ರೆಪ್ಲಿಕೇಟ್ ಮಾಡುತ್ತೆ. ಓಕೆ, ಕಾಪಿ ಆಫ್ ದ DNA ಮಾಡುತ್ತೆ. ರೈಟ್. ಸೊ ಈ ಕಾಪಿ ಮಾಡ್ಬೇಕಾದ್ರೆ ಕೆಲವೊಂದ್ಸಲಿ ಏನಾಗುತ್ತೆ, ಕೆಲವೊಂದು ಮಿಸ್ಟೇಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವೇ ಏನಾದ್ರು ಹೊಸ ಚಾಪ್ಟರ್ ಅಥವಾ ಏನಾದ್ರು ಪುಸ್ತಕ ಓದ್ಬೇಕಾದ್ರೆ ಏನಾಗುತ್ತೆ, ಕೆಲವೊಂದು ಸೆಂಟೆನ್ಸಸ್ ನಾವು ಸ್ಕಿಪ್ ಮಾಡ್ಬಿಡ್ತೀವಿ, ಅಥವಾ ಕೆಲವೊಂದು ಸೆಂಟೆನ್ಸಸ್ ಅಥವಾ ಕೆಲವೊಂದು ವರ್ಡ್ಸ್ ನಾವೇ ಇಲ್ಲಿರೋ ಪದನ ನಾವು ಆಡ್ ಮಾಡ್ಬಿಡ್ತೀವಿ. ಸೊ ಅದೇ ತರ ಈ ಕಾಪಿಯಿಂಗ್ ಮೆಕ್ಯಾನಿಸಮ್ ಅಲ್ಲಿ ಕೂಡ ಎರರ್ಸ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ NCERT ಅಲ್ಲಿ ಒಂದು ಟರ್ಮ್ ಹೇಳಿದ್ದಾರೆ, ನೋ ಬಯೋಕೆಮಿಕಲ್ ರಿಯಾಕ್ಷನ್ ಇಸ್ 100% ಅಕ್ಯುರೇಟ್ ಅಂತ. ಸೊ ಅದೇ ರೀತಿ ಈ DNA ಕಾಪಿಯಿಂಗ್ ಮೆಕ್ಯಾನಿಸಮ್ ಕೂಡ 100% ಅಕ್ಯುರೇಟ್ ಇರಲ್ಲ. ಸೊ ಈ ಇನ್ಫಾರ್ಮೇಶನ್, ಕಾಪಿ ಆಗಿರೋ ಇನ್ಫಾರ್ಮೇಶನ್ ಆಫ್ ಸ್ಪ್ರಿಂಗ್ ಸೆಲ್ಸ್ ಅಥವಾ ಡಾಟರ್ ಸೆಲ್ಸ್ಗೆ ಹೋಗ್ಬೇಕಾದ್ರೆ ಆ ವೇರಿಯೇಷನ್ ಇಟ್ಕೊಂಡೇನೆ ಆಫ್ ಸ್ಪ್ರಿಂಗ್ಸ್ಗೆ ಹೋಗುತ್ತೆ. ಓಕೆ, ಸೊ ಇದೊಂಥರ ನಾಲೆಡ್ಜ್ ಇದ್ರೆ ನಿಮ್ಗೆ ಈ ಸೆಂಟೆನ್ಸ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ರೈಟ್. ಸೊ ವೇರಿಯೇಷನ್ಸ್ ಡ್ಯೂ ಟು ದಿಸ್ ಕಾಂಬಿನೇಷನ್ ಅಂಡ್ ಮ್ಯೂಟೇಷನ್ ಆಫ್ ದ DNA ಆರ್ ಅಗೇನ್ ಟ್ರಾನ್ಸ್ಮಿಟೆಡ್ ಟು ದಿ ಆಫ್ ಸ್ಪ್ರಿಂಗ್ ಆಫ್ ದ ನೆಕ್ಸ್ಟ್ ಜನರೇಷನ್. ಸೊ ಅದಕ್ಕೋಸ್ಕರ ಎಷ್ಟೊಂದು ಸಾವಿರಾರು ಜನರೇಷನ್ ಇಂದ ಈ ತರ ಎರರ್ಸ್ ಮತ್ತೆ ಮ್ಯೂಟೇಷನ್ಸ್ ಆ DNA ಸ್ಟ್ರಾಂಡ್ ಅಲ್ಲಿ ಕಂಬೈನ್ ಆಗ್ತಾ ಹೋಗಿರುತ್ತೆ. ಸೊ ಅದಕ್ಕೆ ಒಂದು 100 ಜನರೇಷನ್ಸ್ ನಂತರ ನೋಡಿದ್ರೆ ಎಷ್ಟೊಂದು ವೇರಿಯೇಷನ್ಸ್ ಇರುತ್ತೆ ಒನ್ ಆರ್ಗ್ಯಾನಿಸಮ್ ಅಲ್ಲಿ. ಸೊ ಹೆನ್ಸ್ ದಿ ಅಮೌಂಟ್ ಆಫ್ ವೇರಿಯೇಷನ್ ಇನ್ಕ್ರೀಸಸ್ ಅಮಾಂಗ್ ದಿ ಇಂಡಿವಿಜುವಲ್ಸ್ ಆಫ್ ನ್ಯೂ ಜನರೇಷನ್. ಓಕೆ, ರೈಟ್. ಸೊ ಇಲ್ಲಿ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದ್ದು ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಎಕ್ಸ್ಟ್ರಾ ಜಸ್ಟ್ ನಾಲೆಡ್ಜ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಅದರಿಂದ ನಿಮ್ಗೆ ಈ ಸೆಂಟೆನ್ಸ್ ಅಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್.
DNA copying is an essential part of the process of reproduction. Justify the statement. ಸೊ ಈ ಥರ ಕ್ವೆಶನ್ಸ್ ಏನಂದ್ರೆ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಇಂದಾನೆ ಈ ಲೈನ್ಸ್ಗಳನ್ನ ಎತ್ಕೊಂಡಿದ್ದಾರೆ. ಓಕೆ, ಸೊ ನೀವು ಎನ್ ಸಿ ಆರ್ ಟಿನ ಗಮನ ಇಟ್ಟು ಒಂದ್ಸಲಿ ಓದಬೇಕು. ಬಿಕಾಸ್ ಇದನ್ನ ಅವರು 3 marks ಅಥವಾ ಪ್ರಾಬಬ್ಲಿ 5 marks ಕ್ವೆಶನ್ ಕೇಳ್ಬೋದು. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, DNA copying is essential to transmit the characteristics of parent organism to its offspring. So DNA copying the importance ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅದು? ಸೊ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಫೀಚರ್ಸ್, ಗುಣಗಳು ಫ್ರಮ್ ದ ಪೇರೆಂಟ್ ಆರ್ಗಾನಿಸಮ್ ಟು ದ ಪ್ರಾಜೆನಿ ಅಥವಾ ಆಫ್ ಸ್ಪ್ರಿಂಗ್. ಸೊ ಪ್ರಾಜೆನಿ ಆಫ್ ಸ್ಪ್ರಿಂಗ್ ಎರಡು ಪದನ ನೀವು ಗಮನ ಇಟ್ಟು ನೋಡಿ. ಕೆಲವೊಂದ್ಸಲಿ ಪ್ರಾಜೆನಿ ಅಂತ ಪದ ಕೊಟ್ರೆ ಕನ್ಫ್ಯೂಸ್ ಆಗಬೇಡಿ. Okay, right. Next, while copying, occasional variations are produced in offsprings, and the changes and variations in the copy of DNA provide an organism with the capability to survive in changing conditions. Okay, ಈ ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಇದನ್ನ ಅರ್ಥ ಮಾಡಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಓಕೆ, ಇಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ತಗೊಳ್ಳೋಣ. ಓಕೆ, ಇಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾದ ಸ್ಪೆಷಲ್ ಫೀಚರ್ ಏನಪ್ಪ ಅಂದ್ರೆ, ಟೆಂಪ್ರೇಚರ್ ಜಾಸ್ತಿ ಆದಾಗ, ಹೈ ಟೆಂಪ್ರೇಚರ್ ಎಲ್ಲ ಆದಾಗ ಅದರಲ್ಲಿ ಕೆಲವೊಂದು ಫೀಚರ್ಸ್ ಇರುತ್ತೆ. ಸೊ ಎಷ್ಟೇ ಟೆಂಪ್ರೇಚರ್ ಹೈ ಆದ್ರೂ ಅದು ಆ ಟೆಂಪ್ರೇಚರ್ ತಡ್ಕೊಳ್ಳೋ ಶಕ್ತಿ ಹೊಂದಿರುತ್ತೆ. ಓಕೆ, ಸೊ ಅದು ಆಫ್ ಸ್ಪ್ರಿಂಗ್ ಅಥವಾ ಅದು ಡಿವೈಡ್ ಆಗಿ ಇನ್ನೂ ಹೊಸದಾದ ಬ್ಯಾಕ್ಟೀರಿಯಾಗಳಿಗೆ ಸೃಷ್ಟಿ ಮಾಡಿದಾಗ ಏನಾಗುತ್ತೆ, ಅವು ಕೂಡ ಅದೇ ವೇರಿಯೇಷನ್, ಅದೇ ಟ್ರೇಟ್ ಅಥವಾ ಅದೇ ಕ್ವಾಲಿಟಿನ ಇನ್ಹೆರಿಟ್ ಮಾಡುತ್ತೆ. ಬಟ್ ಕೆಲವೊಂದ್ಸಲಿ ಏನಾಗುತ್ತೆ, ಈ ವೇರಿಯೇಷನ್ಸ್ ಅನ್ನೋ ಪ್ರಾಸೆಸ್ ಇದೆಯಲ್ಲ, ಅದರಿಂದ ಏನಾಗುತ್ತೆ, ಕೆಲವೊಂದು ಬೇರೆ ಥರದ ಬ್ಯಾಕ್ಟೀರಿಯಾ ಸೃಷ್ಟಿ ಆಗುತ್ತೆ. ಅವು ಏನಿರುತ್ತೆ, ಹೈ ಟೆಂಪ್ರೇಚರ್ ಟಾಲರೇಟ್ ಮಾಡೋ ಬದಲು ಅದಕ್ಕೆ ಲೋ ಟೆಂಪ್ರೇಚರ್ ಟಾಲರೇಟ್ ಮಾಡೋ ಶಕ್ತಿ ಬಂದ್ಬಿಡುತ್ತೆ. ಓಕೆ, ವೇರಿಯೇಷನ್ಸ್ ಇಂದಾಗಿ. ಸೊ ಈಗ ಸಡನ್ ಆಗಿ ಸರೌಂಡಿಂಗ್ಸ್ ಅಲ್ಲಿ ಟೆಂಪ್ರೇಚರ್ ಡ್ರಾಪ್ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಹೈ ಟೆಂಪ್ರೇಚರ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದೆಲ್ಲ ಡಿಸ್ಟ್ರಾಯ್ ಆಗುತ್ತೆ. ಓಕೆ, ಬಟ್ ಈ ಲೋ ಟೆಂಪ್ರೇಚರ್ ತಡ್ಕೊಳ್ಳೋ ಶಕ್ತಿ ಹೊಂದಿರುತ್ತಲ್ಲ, ದೀಸ್ ಬ್ಯಾಕ್ಟೀರಿಯಾ ಅದು ಸರ್ವೈವ್ ಆಗುತ್ತೆ. ಅದು ಸರ್ವೈವ್ ಆಗಿ ಮತ್ತೆ ಮುಂದೆ ಹೊಸದಾದ ಬ್ಯಾಕ್ಟೀರಿಯಾಸ್ಗೆ ಜನ್ಮ ಕೊಡುತ್ತೆ. ಓಕೆ, ರೈಟ್. ಸೊ ಅದೇ ರೀತಿ ಈ ಬ್ಯಾಕ್ಟೀರಿಯಾ ಸ್ಪೀಶೀಸ್ ಏನು ನಾಶ ಆಗಿಲ್ಲ, ರೈಟ್. ಸೊ ಅದು ಕಂಟಿನ್ಯೂ ಆಗ್ತಾನೆ ಹೋಗಿದೆ. ನೀವ್ ಇನ್ನೊಂದು ಕೇಳ್ಬೋದು, ಸರಿ ಮತ್ತೆ ಇದರಲ್ಲಿ ಹೈ ಟೆಂಪ್ರೇಚರ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ ಮತ್ತೆ ಹುಟ್ಕೊಳಕ್ ಆಗಲ್ವಾ ಅಂತ. ಆಫ್ ಕೋರ್ಸ್ ಸಾಧ್ಯ ಇದೆ ಅದು. ಓಕೆ, ಸೊ ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ವೇರಿಯೇಷನ್. ಏನಾದ್ರು ಎನ್ವೈರನ್ಮೆಂಟಲ್ ಚೇಂಜಸ್ ಆದಾಗ ಇಟ್ ವಿಲ್ ಹೆಲ್ಪ್ ದ ಸ್ಪೀಶೀಸ್ ಟು ಕಂಟಿನ್ಯೂ. ಓಕೆ, ಸೊ ಅಕಸ್ಮಾತ್ ವೇರಿಯೇಷನ್ಸ್ ಇಲ್ಲದೆ ಇದ್ರೆ ಏನಾಗುತ್ತೆ, ದಟ್ ಆ ಎಂಟೈರ್ ಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ನೇ ನಾಶ ಆಗಿ ಹೋಗ್ಬಿಡುತ್ತೆ. ಓಕೆ, ರೈಟ್. ನೆಕ್ಸ್ಟ್, gametes get only half the DNA of the organism. Explain. ಓಕೆ, ನಾನು ಆವಾಗಲೇ ಹೇಳಿದೆ ಗ್ಯಾಮೀಟ್ಸ್ ಅಂದ್ರೆ ಏನು ನೆನ್ಪಿಟ್ಕೋಬೇಕು, ಎಂಡ್ ಹ್ಯಾಪ್ಲಾಯ್ಡ್. ಓಕೆ, ಸೊ if each new generation is the combination of DNA from 2 existing individuals, then each new generation will have twice the DNA that the old generation had. Okay, ಸೊ ಅವರಲ್ಲಿ ಏನು ಹೇಳ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಪೀಶೀಸ್ ಸ್ಟಾರ್ಟ್ ಮಾಡೋಕ್ಕಿಂತ ಲೆಟ್ಸ್ ಟೇಕ್ n ಪ್ಲಸ್ n ಕಂಡೀಷನ್. ಸೊ ಮೇಲ್ ಗ್ಯಾಮಿಟ್ ಅಲ್ಲಿ n, ಫೀಮೇಲ್ ಗ್ಯಾಮಿಟ್ ಅಲ್ಲಿ n, ದಟ್ ವಿಲ್ ಗಿವ್ 2n. ಸೊ ಈಗ ಅಕಸ್ಮಾತ್ ಈ ಥರ DNA ಸ್ಪ್ಲಿಟ್ ಆಗೋದು ಅದೆಲ್ಲ ಇಲ್ಲದೆ ಇದ್ರೆ ಏನಾಗುತ್ತೆ, ಈ 2n ಇನ್ನೊಂದು 2n, this can become either male gamete or female gamete. ಸೊ ಅದು ಇನ್ನೊಂದು ಆಪೋಸಿಟ್ ಗ್ಯಾಮಿಟ್ ಜೊತೆ ಕಂಬೈನ್ ಆಗಿ 4n ಅಮೌಂಟ್ ಆಫ್ DNA ಮೆಟೀರಿಯಲ್ ಕೊಡುತ್ತೆ. ನೆಕ್ಸ್ಟ್ ಇದು ಮತ್ತೆ ಇನ್ನೊಂದು ಜೊತೆ ಕಂಬೈನ್ ಆಗಿ 8n ಕೊಡುತ್ತೆ.
ಹೀಗೆ ಹೋಗ್ತಾ ಹೋಗ್ತಾ ದ ಜೆನೆಟಿಕ್ ಮೆಟೀರಿಯಲ್ ಇನ್ ದಿ ಆರ್ಗ್ಯಾನಿಸಮ್ ವಿಲ್ ಇನ್ಕ್ರೀಸ್. ನಮ್ಗದು ಬೇಕಾಗಿಲ್ಲ. ಓಕೆ, ಸೊ ನಮ್ಗೇನ್ ಬೇಕು, ಈ ಇನಿಷಿಯಲ್ ಕಂಡೀಷನ್ ಅಷ್ಟೇ ಬೇಕು ನಮ್ಗೆ. ಸೊ ಅದಕ್ಕೆ ದಿಸ್ ಇಸ್ ವಾಟ್ ದೇರ್ ಸೇಯಿಂಗ್, ದಿಸ್ ಮೆಸಸ್ ದ ಕಂಟ್ರೋಲ್ ಆಫ್ ಸೆಲ್ಯುಲರ್ ಅಪಾರಟಸ್. ಸೊ ಸೆಲ್ಯುಲರ್ ಲೆವೆಲ್ ಅಲ್ಲಿ ಈ ತರ DNA ಜಾಸ್ತಿ ಆದ ಹೋಗಂಗೆ ಸೆಲ್ಯುಲರ್ ಪ್ರಾಸೆಸಸ್ಗೆ ಅದು ಪ್ರಾಬ್ಲಮ್ ಆಗುತ್ತೆ. Okay, so next, as the organisms become more complex, the specialization of tissue increases. So many multicellular organisms have special lineages of cells in specialized organs where only half the number of chromosomes and half the amount of DNA is present. Okay, ಏನಪ್ಪ ಇದು ಇಷ್ಟೊಂದು ದೊಡ್ಡ ಪ್ಯಾರಾಗ್ರಾಫ್ ಇದೆ? ಏನಿಲ್ಲ, ಸಿಂಪಲ್. ಈಗ ನೋಡಿ, ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಅದೇ ಸೆಲ್ ಅಲ್ಲಿ ಎಲ್ಲ ಪ್ರೊಸೆಸಸ್ ಆಗುತ್ತೆ. ಇಂಜೆಕ್ಷನ್ ಅಂದ್ರೆ ಫುಡ್ ಇಂಟೇಕ್ ಅಲ್ಲೇ ಆಗುತ್ತೆ, ಡೈಜೆಷನ್ ಕೂಡ ಅಲ್ಲೇ ಆಗುತ್ತೆ, ಮತ್ತೆ ಎಕ್ಸ್ಕ್ರೀಷನ್ ಅದೇ ಸೆಲ್ ಇಂದ ಆಗುತ್ತೆ. ಅಕಸ್ಮಾತ್ ಅದು ಡಿವೈಡ್ ಆಗಿ ಹೆಚ್ಚಾಗ್ಬೇಕಂದ್ರೆ ಅದು ಈ ತರ ಇಲ್ಲಿ ಸ್ಪ್ಲಿಟ್ ಆಗಿ, ಈ ರೀತಿ ಸ್ಪ್ಲಿಟ್ ಆಗಿ ಅಥವಾ ಈ ರೀತಿ ಸ್ಪ್ಲಿಟ್ ಆಗಿ, ಇಟ್ ವಿಲ್ ಗಿವ್ ರೈಸ್ ಟು 2 ನ್ಯೂ ಸೆಲ್ಸ್. ಓಕೆ, ಸೊ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದ್ರೆ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಸೃಷ್ಟಿಯಾದಾಗ ಏನಾಗಬೇಕು, ಸೊ ಸೆಲ್ಸ್ ಗ್ರೂಪ್ ಆಗ್ತಾ ಹೋದಂಗೆ ನೀವು ಆಗ್ಲೇ ಮೊದಲು ಕಲ್ತಿದ್ದೀರಾ. ಸೊ ಸೆಲ್ಸ್ ವಿಲ್ ಬಿಕಮ್ ಟಿಶ್ಯೂಸ್ ವಿಲ್ ಬಿಕಮ್ ಆರ್ಗನ್ಸ್. ಓಕೆ, ಸೊ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಂಜೆಕ್ಷನ್ ಅಂದ್ರೆ ಫುಡ್ ಇಂಟೇಕಿಗೆ ಒಂದು ಆರ್ಗನ್, ಎಕ್ಸ್ಕ್ರೀಷನ್ಗೆ ಒಂದು ಆರ್ಗನ್, ಡೈಜೆಷನ್ಗೆ ಒಂದು ಆರ್ಗನ್, ಅದೇ ತರ ರೀಪ್ರೊಡಕ್ಷನ್ಗೂ ಕೂಡ ಒಂದು ಆರ್ಗನ್ ಇರುತ್ತೆ. ಓಕೆ, ಸೊ ಈ ರೀಪ್ರೊಡಕ್ಷನ್ ಮಾಡೋ ಆರ್ಗನ್ಸ್, ಸೆಟ್ ಆಫ್ ಆರ್ಗನ್ಸ್ ಅಲ್ಲಿ ಸ್ಪೆಷಲೈಸ್ ಸೆಲ್ಸ್ ಅಥವಾ ವಿಶೇಷ ಸೆಲ್ಸ್ ಇರುತ್ತೆ. ಅವು ಬೇರೆ ಬಾಡಿ ಆರ್ಗನ್ ಸೆಲ್ಸ್ಗಿಂತ ಎನ್ ಕಂಡೀಷನ್ ಇರುತ್ತೆ, ಅಂದ್ರೆ ಹ್ಯಾಪ್ಲಾಯ್ಡ್ ಕಂಡೀಷನ್ ಇರುತ್ತೆ. ಇಂಜೆಕ್ಷನ್ ಸೆಲ್ಸ್ ಅಲ್ಲಿ 2n ಕಂಡೀಷನ್ ಇರುತ್ತೆ, ಡೈಜೆಷನ್ ಆರ್ಗನ್ಸ್ ಅಲ್ಲಿ ಕೂಡ 2n ಸೆಲ್ಸ್ ಇರುತ್ತೆ. ಸೊ half the number of chromosomes and half the amount of DNA is present as compared to the non-reproductive body cells. So ಇವella non-reproductive body cells. Okay. Okay. This is achieved by a process of cell division called meiosis. Okay. So ನಿಮ್ಮ ಮೈಂಡ್ ಅಲ್ಲಿ ಕ್ವೆಶನ್ ಬಂದಿರಬೇಕು, ಅದು ಹೇಗೆ ಸಾಧ್ಯ, ಇದ್ರಲ್ಲಿ ಮಾತ್ರ ಯಾಕೆ ಎನ್ ಕಂಡೀಷನ್, ಇದ್ರಲ್ಲಿ ಮಾತ್ರ ಯಾಕೆ ಹಾಫ್ ದಿ ಅಮೌಂಟ್ ಆಫ್ ಕ್ರೋಮೋಸೋಮ್ಸ್? ಓಕೆ, ಸೊ ಅದಕ್ಕೆ ನಾನು ನಿಮ್ಗೊಂದು ವೆರಿ ಸಿಂಪಲ್ ಪ್ರಾಸೆಸ್ ಹೇಳ್ಕೊಡ್ತೀನಿ. ಸೊ ಮಿಯೋಸಿಸ್ ಅಂದ್ರೆ ಏನು, ಮೈಟೋಸಿಸ್ ಅಂದ್ರೆ ಏನು ಅಂತ. ಸೊ ಇಟ್ಸ್ ವೆರಿ, ಈ ಎರಡು ಟರ್ಮ್ಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಬಟ್ ನೀವು ಇದನ್ನ ನೋಡ್ಬೇಕಾದ್ರೆ ಗಮನ ಇಟ್ಟು ನೋಡಿ. ಓಕೆ, ಓಕೆ, ರೈಟ್. ಸೊ ಈ ಟರ್ಮ್ಸ್ ನಿಮಗೆ ಅಕಸ್ಮಾತ್ ಹೈಯರ್ 11th ಮತ್ತೆ 12th ಅಲ್ಲೆಲ್ಲ ಬಯೋ ಅಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಬಯೋ ಆಪ್ಷನ್ ತಗೊಂಡ್ರೆ ಮೈಟೋಸಿಸ್ ಮಿಯೋಸಿಸ್ ಅನ್ನೋ ಪದ ನಿಮಗೆ ಎಷ್ಟೊಂದು ಕಡೆ ಬರುತ್ತೆ. ಓಕೆ, ಸೊ ಮೈಟೋಸಿಸ್ ಮತ್ತೆ ಮಿಯೋಸಿಸ್. ಓಕೆ, ಸೊ ಮೈಟೋಸಿಸ್ ಎಲ್ಲಾಗುತ್ತೆ, ನಾರ್ಮಲ್ ಸೆಲ್ಸ್ ಅಲ್ಲಿ ಆಗುತ್ತೆ. ನಾರ್ಮಲ್ ಸೆಲ್ಸ್ ಅಂದ್ರೆ ಏನು, ನಾನ್ ರೀಪ್ರೊಡಕ್ಟಿವ್ ಸೆಲ್ಸ್. Meiosis happens in reproductive ಅಥವಾ gametic cells. Okay, gametes, male and female gametes. Okay, ಸೊ ನಾವೀಗ ಒಂದು ಸೆಲ್ ತಗೊಳ್ಳೋಣ. ಇದರಲ್ಲಿ ನಾನು ಬರೀದಿರೋ ಡಯಾಗ್ರಾಮ್ ಜಸ್ಟ್ ರೆಫರೆನ್ಸ್ಗೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಓಕೆ, ಸೊ ಇಲ್ಲಿ ಏನಿರುತ್ತೆ, ಇದಕ್ಕೆ ನಾವು ಕ್ರೊಮ್ಯಾಟಿಡ್ ಅಂತೀವಿ. ಓಕೆ, ಸೊ ಇದರಲ್ಲಿ 2n ಕಂಡೀಷನ್ ಇದೆ. ಸೊ ಸೆಲ್ ಡಿವೈಡ್ ಆಗ್ಬೇಕಾದ್ರೆ ಇದು ಡೂಪ್ಲಿಕೇಟ್ ಆಗುತ್ತೆ. ಏನಕ್ಕೆ ಡೂಪ್ಲಿಕೇಟ್ ಆಗುತ್ತೆ, ಬಿಕಾಸ್ ಅದು ಡಾಟರ್ ಸೆಲ್ಸ್ಗೂ ಕೂಡ ಜೆನೆಟಿಕ್ ಮೆಟೀರಿಯಲ್ ನೀಡ್ಬೇಕಲ್ವಾ. ಸೊ ಅದು ಈ ತರ ಡೂಪ್ಲಿಕೇಟ್ ಆಗುತ್ತೆ. ಡೂಪ್ಲಿಕೇಟ್ ಆದ ನಂತರ ಇಲ್ಲಿ ಅಲೈನ್ ಆಗುತ್ತೆ, ಅದು ಸೆಲ್ ಸೆಂಟರ್ ಅಲ್ಲಿ ಅಲೈನ್ ಆಗುತ್ತೆ. ಅಲೈನ್ ಆಗಿ ಕೆಲವೊಂದು ಸ್ಪಿಂಡಲ್ ಫೈಬರ್ಸ್ ಅಥವಾ ಕೆಲವೊಂದು
ರೇ ಲೈಕ್ ಸ್ಟ್ರಕ್ಚರ್ಸ್ ಬರುತ್ತೆ. ಅವೇನ್ ಮಾಡುತ್ತೆ, ಆ ಸೆಲ್ನ ಸ್ಪ್ಲಿಟ್ ಮಾಡುತ್ತೆ. ಓಕೆ, ಸೊ ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಈ ಜೆನೆಟಿಕ್ ಮೆಟೀರಿಯಲ್ ಈ ತರ ಹಿಂಗೆ ಸ್ಪ್ಲಿಟ್ ಆಗುತ್ತೆ ನೋಡಿ. ಓಕೆ, ಸೊ ಒನ್ ಹಾಫ್ ಗೋಸ್ ಹಿಯರ್ ಅಂಡ್ ಅದರ್. ಎಸ್, ಓಕೆ, ರೈಟ್. ಸೊ ಇದಕ್ಕೆ ಮೈಟೋಸಿಸ್ ಅಂತೀವಿ. ಸೇಮ್ ಥಿಂಗ್ ಮಿಯೋಸಿಸ್ ಅಲ್ಲಿ ಇದೇ ತರ ಸೆಲ್ಸ್ ಇರುತ್ತೆ, ಇದು ಡೂಪ್ಲಿಕೇಟ್ ಆಗುತ್ತೆ, ರೈಟ್. ಬಟ್ ಇದು ಸ್ಪ್ಲಿಟ್ ಆಗ್ಬೇಕಾದ್ರೆ ಬೇರೆ ರೀತಿಯಲ್ಲಿ ಸ್ಪ್ಲಿಟ್ ಆಗುತ್ತೆ. ಓಕೆ, ರೈಟ್. ಮತ್ತೆ ಇದು ಫರ್ದರ್ ಸ್ಪ್ಲಿಟ್ ಆಗಿ ಈ ತರ. ಓಕೆ, ಸೊ ಇಲ್ಲೇನ್ ನೋಡಿದೀರಾ, ಇಲ್ಲಿ 2n ಕಂಡೀಷನ್ ಇದೆ, ಇಲ್ಲೂ ಕೂಡ 2n ಕಂಡೀಷನ್ ಇದೆ. ಬಟ್ ಇಲ್ಲಿ 2n ಕಂಡೀಷನ್ ಇದೆ, ಬಟ್ ಇಲ್ಲಿ n ಕಂಡೀಷನ್ ಇದೆ. ಸೊ ಇದು ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ದ ಗ್ಯಾಮೆಟಿಕ್ ಸೆಲ್ಸ್. ಓಕೆ, ಸೊ ದಟ್ ಇಸ್ ವಾಟ್ ಇದು ಮಿಯೋಸಿಸ್ ಅಂದ್ರೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಅರ್ಥ ಆಗ್ಲಿ ಅಂತ ಐ ಜಸ್ಟ್ ಟೋಲ್ಡ್ ಯು. Okay. So next, thus when these germ cells form from two individuals combined during sexual reproduction, it results in the re-establishment of the number of chromosomes and the DNA in the new generation. So obviously, idu n ಮತ್ತೆ n combine ಆದಾಗ 2n ಕೊಡುತ್ತೆ. Simple. Okay. So ಇದು just ನಿಮ್ ರೆಫರೆನ್ಸ್ಗೆ ಬೇಕಂದ್ರೆ ಓದ್ಬೋದು, ಬಟ್ okay. Next, question 11. Why do multicellular organisms have structurally different gametes? Okay. So structurally different gametes andre ಏನು? It means ಅದರದು shape ಅಥವಾ ಅದು ಹೊರಗಿಂದ ಹೇಗೆ ಕಾಣಿಸುತ್ತೆ. Why is it different? Okay. So right. So ನಮಗೆ ಗೊತ್ತಿರೋ ಹಾಗೆ ಮೇಲ್ ಗ್ಯಾಮೀಟ್ ಮತ್ತೆ ಫೀಮೇಲ್ ಗ್ಯಾಮೀಟ್ is usually non-motile. Okay, and the male gamete motile ಇರುತ್ತೆ, ಅಂದ್ರೆ ಮೂವ್ ಆಗುತ್ತೆ. ಸೊ ಎರಡರಲ್ಲೂ ಅದೇ ಜೆನೆಟಿಕ್ ಮೆಟೀರಿಯಲ್ ಇದೆ, ಎರಡರಲ್ಲೂ ಹ್ಯಾಪ್ಲಾಯ್ಡ್ ಕಂಡೀಷನ್ ಇದೆ, ಬಟ್ ಈ ತರ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಯಾಕಿದೆ ಅನ್ನೋದು ಈ ಕ್ವೆಶನ್ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಸೊ the zygote grows and develops into an organism which has highly specialized tissues and organs. It needs sufficient stores of energy for doing this. ಸೊ ಒಂದು ಝೈಗೋಟ್ ಬೆಳೀತಾ ಹೋದಂಗೆ ಅದಕ್ಕೆ ಜಾಸ್ತಿ ಎನರ್ಜಿ ಬೇಕು. ಓಕೆ, ಟಿಶ್ಯೂಸ್ ಮತ್ತೆ ಆರ್ಗನ್ಸ್ನ ಬೆಳೆಯೋಕ್ಕೆ. ಸೊ ಇನ್ ವೆರಿ ಸಿಂಪಲ್ ಆರ್ಗ್ಯಾನಿಸಮ್ಸ್ ದ ಟೂ ಜರ್ಮ್ ಸೆಲ್ಸ್ ಆರ್ ನಾಟ್ ವೆರಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಓಕೆ, ಬಟ್ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಸೃಷ್ಟಿ ಆಗ್ತಾ ಹೋದಂಗೆ, ಅಂದ್ರೆ ಆಸ್ ದ ಬಾಡಿ ಡಿಸೈನ್ಸ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್, ಈ ಜರ್ಮ್ ಸೆಲ್ಸ್ ನಲ್ಲೂ ಕೂಡ ಸ್ಪೆಷಲೈಸೇಷನ್ ಶುರು ಆಗ್ತಾ ಹೋಗುತ್ತೆ. Okay, so one germ cell is large and contains the food stores. ಅದೇ ಹೇಳಿದ್ನಲ್ಲ, ಇಲ್ಲಿ ಫೀಮೇಲ್ ಜರ್ಮ್ ಸೆಲ್ ಇಸ್ ಲಾರ್ಜ್ ಅಂಡ್ ಇದರಲ್ಲಿ ಫುಡ್ ಸ್ಟೋರ್ಸ್ ಇರುತ್ತೆ. ಓಕೆ, ಅಂಡ್ ದಿ ಅದರ್ ಇಸ್ ಸ್ಮಾಲರ್ ಅಂಡ್ ಮೋಟೈಲ್, ರೈಟ್. ಸೊ ಫುಡ್ ಸ್ಟೋರ್ಸ್ ಏನಕ್ಕೆ ಬೇಕು, ಇಲ್ಲಿ ನೋಡಿ, ಝೈಗೋಟಿಗೆ ಎನರ್ಜಿ ಕೊಡಕ್ಕೆ ಬೇಕು. ಸೊ ಕನ್ವೆನ್ಷನಲಿ ಅಂದ್ರೆ ಎಲ್ಲಾರ್ಗೂ ಈಸಿಯಾಗಿ ನೆನಪಿರ್ಲಿ ಅಥವಾ ಎಲ್ಲರೂ ಒಂದು ರೂಲ್ ಫಾಲೋ ಮಾಡ್ಲಿ ಅಂತ ಮೋಟೈಲ್ ಅಥವಾ ಮೂವಿಂಗ್ ಜರ್ಮ್ ಸೆಲ್ಗೆ ನಾವು ಮೇಲ್ ಗ್ಯಾಮೀಟ್ ಅಂತ ಕರಿತೀವಿ, ಅಂಡ್ ದ ಗ್ಯಾಮೀಟ್ ದ ಜರ್ಮ್ ಸೆಲ್ ದಟ್ ಹ್ಯಾಸ್ ಸ್ಟೋರ್ಡ್ ಫುಡ್ ಅದಕ್ಕೆ ನಾವು ಫಿಮೇಲ್ ಗ್ಯಾಮೀಟ್ ಅಂತ ಹೇಳ್ತೀವಿ. ಓಕೆ, ಸೊ ಎಸ್, ನೆಕ್ಸ್ಟ್, draw a neat and labeled diagram of the human male reproductive system. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ಸ್ ನ ನೀವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಎಸ್, ಇನಿಷಿಯಲಿ ಒಂಚೂರು ಡ್ರಾಯಿಂಗ್ ಮತ್ತೆ ಲೇಬ್ಲಿಂಗ್ ಎಲ್ಲ ಕಷ್ಟ ಆಗುತ್ತೆ, ಬಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಅದರದ್ದು ಒಂದು ಐಡಿಯಾ ಸಿಗುತ್ತೆ. ಓಕೆ, ರೈಟ್. So this is the human male reproductive system.
ಸೊ ಇಲ್ಲಿ ಅವ್ರು ಏನೇನ್ ಲೇಬಲ್ ಮಾಡಿದ್ದಾರೆ, ನೋಡಿ ಇಲ್ಲಿ ಈ ಕ್ವೆಶನ್ ಅಲ್ಲಿ ಡ್ರಾ ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಅಂದ್ರೆ ಇಲ್ಲಿ ಅವ್ರು ಏನು ಸ್ಪೆಸಿಫಿಕ್ ಆಗಿ ಪ್ರೀವಿಯಸ್ ಕ್ವೆಶನ್ಸ್ ತರ ಇಷ್ಟಿಷ್ಟೇ ಪಾರ್ಟ್ಸ್ ಲೇಬಲ್ ಮಾಡಿ ಅಂತ ಕೇಳ್ತಿಲ್ಲ. ಸೊ ನೀವು ಡ್ರಾ ಮಾಡಿ ನಿಮ್ಗೆ ಯಾವ್ಯಾವ್ದು ಪಾರ್ಟ್ಸ್ ಗೊತ್ತಿದೆ ಎಲ್ಲಾನು ಲೇಬಲ್ ಮಾಡಬೇಕು. ಓಕೆ, ರೈಟ್. ಸೊ ಇದು ಈ ಪಾರ್ಟ್ ನ ಅವರು ಸ್ಕ್ರೋಟಮ್ ಅಂತ ಲೇಬಲ್ ಮಾಡಿದ್ದಾರೆ. ಇದು ಟೆಸ್ಟಿಸ್ ಮತ್ತೆ ಇದು ವಾಸ್ ಡೆಫರೆನ್ಸ್. ವಾಸ್ ಡೆಫರೆನ್ಸ್ ಏನ್ ಮಾಡುತ್ತೆ, ಸ್ಪರ್ಮ್ಸ್ ನ ಟೆಸ್ಟಿಸ್ ಇಂದ ಹೊರಗಡೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇಟ್ ಟ್ರಾನ್ಸ್ಪೋರ್ಟ್ಸ್ ದ ಸ್ಪರ್ಮ್ಸ್ ಅವೇ ಫ್ರಮ್ ದ ಟೆಸ್ಟಿಸ್. ಓಕೆ, ಸೊ ಈ ವಾಸ್ ಡೆಫರೆನ್ಸ್ ಹೀಗೆ ಕಂಟಿನ್ಯೂ ಆಗಿ ಇಲ್ಲಿ ಕೆಲವೊಂದು ವೆಸಿಕಲ್ಸ್ ಜೊತೆ ಜಾಯಿನ್ ಆಗುತ್ತೆ. ಸೆಮೈನಲ್ ವೆಸಿಕಲ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬೋಯುರಿಥ್ರಲ್ ಗ್ಲ್ಯಾಂಡ್. ಓಕೆ, ಸೊ ಮುಂದೆ ಇದ್ರದ್ದು ಫಂಕ್ಷನ್ಸ್ ಎಲ್ಲ ಬರುತ್ತೆ, ಬಟ್ ಈಗ ಇದನ್ನ ಜಸ್ಟ್ ನೋಡ್ಕೊಂಡು ಹೋಗೋಣ. ರೈಟ್. ಸೊ ಸ್ಪರ್ಮ್ಸ್ ಮತ್ತೆ ಇಲ್ಲಿ ಈ ಗ್ಲ್ಯಾಂಡ್ಸ್ ಅಲ್ಲೆಲ್ಲ ಸೆಕ್ರೀಟ್ ಆಗೋ ಸೆಕ್ರೀಷನ್ಸ್ ಅಥವಾ ಫ್ಲೂಯಿಡ್ಸ್ ಅವೆಲ್ಲ ಮಿಕ್ಸ್ ಆಗಿ ಇಲ್ಲಿ ಹೊರಗಡೆ ಪೀನಸ್ ಅಂತ ಹೊರಗೆ ಬರುತ್ತೆ. ರೈಟ್. ಸೊ ಎಸ್, ಇದು ಬ್ಲಾಡರ್ನು ನೀವು ಲೇಬಲ್ ಮಾಡಬೇಕು, ಯೂರೆಟರ್ನು ಲೇಬಲ್ ಮಾಡಬೇಕು. ಇಲ್ಲಿ ಬಲ್ಬೋಯುರಿಥ್ರಲ್ ಗ್ಲ್ಯಾಂಡ್ ಅಂತ ಹೇಳಿದೀನಿ, ಬಟ್ ಇಲ್ಲಿ ಲೇಬಲ್ ಆಗಿಲ್ಲ, ಸೊ ಯು ಡೋಂಟ್ ಹ್ಯಾವ್ ಟು ಲೇಬಲ್ ಇಟ್. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ನೋಡಿ, ಹಿಂದ್ಗಡೆ ನಾವೆಲ್ಲ ಲೇಬಲ್ ಮಾಡಿದ್ವಲ್ಲ ಅದರದೇ ರಿಲೇಟೆಡ್. ಸೊ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆಂಟ್ ಫಂಕ್ಷನ್ ಆಫ್ ಈಚ್ ಸ್ಟ್ರಕ್ಚರ್ ಇನ್ ದ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಸೊ ನಾನು ಪ್ರೀವಿಯಸ್ ಡಯಾಗ್ರಾಮ್ನ ಕೂಡ ರೆಫರ್ ಮಾಡ್ತಾ ಇರ್ತೀನಿ ಅಕಸ್ಮಾತ್. So testis, it produces the sperms and the testosterone hormone, which is responsible for male characteristics. So illi nodi, illi sperms ಮತ್ತೆ testosterone hormone release ಆಗುತ್ತೆ. Okay, so ಅದು ರಿಲೀಸ್ ಆಗಿ ಇಲ್ಲಿ ಹೊರಗಡೆ ಬರುತ್ತೆ. Okay, next. Scrotum, it regulates the temperature necessary for the production of sperms. Okay, so scrotum, it's like a idu skin athwa bag like organ, bag like structure. So alli enagutte 2 to 4 degrees temperature difference irbeku body temperature ge compare madidre. So that is why sperm production ge ee thara temperature difference idre matra sperm production agutte. Okay, so next, ಇಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿ ಇಲ್ಲಿ ವಾಸ್ ಡಿಫರೆನ್ಸ್ ಮುಖಾಂತರ ಇಲ್ಲಿ ಬಂದು ಸೇರ್ಕೊಡುತ್ತೆ. ಸೊ ಯುರೇಥ್ರಾ ಅಂಡ್ ವಾಸ್ ಡಿಫರೆನ್ಸ್, ದೇ ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್ ಅವೇ ಫ್ರಮ್ ದ ಟೆಸ್ಟಿಸ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸೆಮೈನಲ್ ವೆಸಿಕಲ್. ಓಕೆ, ಸೊ ನಿಮಗೆ ಗೊತ್ತಿರೋ ಹಾಗೆ ಸ್ಪರ್ಮ್ಸ್ ಆರ್ ಮೊಟೈಲ್. ಅಂದ್ರೆ ಏನು, ಸ್ಪರ್ಮ್ಸ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಸೊ ಮೂವ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಫ್ಲೂಯಿಡ್ ಮೀಡಿಯಂ ಬೇಕು. ರೈಟ್. ಸೊ ಆ ಫ್ಲೂಯಿಡ್ ಮೀಡಿಯಂನ ಸೆಕ್ರೀಷನ್ಸ್ ನಾವು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತೆ ಸೆಮೈನಲ್ ವೆಸಿಕಲ್ಸ್ ಇಂದ ಪಡಿತೀವಿ. ದೇ ಆಡ್ ದೇರ್ ಸೆಕ್ರೀಷನ್ ಟು ಮೇಕ್ ದ ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಈಸಿಯರ್ ಅಂಡ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಸ್ಪರ್ಮ್ ಸೆಲ್ಸ್. ಸೊ ಸ್ಪರ್ಮ್ ಸೆಲ್ಸ್ ಮೂವ್ ಆಗ್ಬೇಕಾದ್ರೆ ಅದಕ್ಕೆ ಎನರ್ಜಿ ಬೇಕು. ಸೊ ಆ ಎನರ್ಜಿ ಎಲ್ಲಿ ಸಿಗುತ್ತೆ, ಈ ಸೆಕ್ರೀಷನ್ಸ್ ಅಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಫ್ರೂಕ್ಟೋಸ್ ಅಥವಾ ಕ್ಯಾಲ್ಶಿಯಂ ಮತ್ತೆ ಕೆಲವೊಂದು ಎನ್ಸೈಮ್ಸ್. ಓಕೆ, ಸೊ ಅವೆಲ್ಲ ಸ್ಪರ್ಮ್ ಈಸಿ ಟ್ರಾನ್ಸ್ಪೋರ್ಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಪೀನಸ್, ಇಟ್ ಡೆಲಿವರ್ಸ್ ದ ಸ್ಪರ್ಮ್ಸ್ ಟು ದ ಸೈಟ್ ಆಫ್ ಫರ್ಟಿಲೈಸೇಷನ್. ಓಕೆ, ಸೊ ಈ ಕ್ವೆಶನ್ ಅಲ್ಲಿ ನಾವು ಲೇಬಲ್ ಡ್ರಾ ಮಾಡಿ ಲೇಬಲ್ ಮಾಡಿದೀವಿ, ಪ್ಲಸ್ ಈಚ್ ಪಾರ್ಟ್ ಇಂದು ಯೂಸ್ ನ ಕಲ್ತಿದ್ದೀವಿ. ಓಕೆ, ನೆಕ್ಸ್ಟ್, ಇನ್ ಸಸ್ಟೈನಿಂಗ್ ರೀಪ್ರೊಡಕ್ಟಿವ್ ಫರ್ಟಿಲಿಟಿ ಆಫ್ ಅ ಪರ್ಸನ್. ಓಕೆ, ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಇದೊಂದು ಸ್ಟೇಟ್ಮೆಂಟ್ ಅವ್ರು ಆಗ್ಲೇ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಆಗ್ಲೇ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಇದೊಂದು ಸ್ಟೇಟ್ಮೆಂಟ್, ನೀವು ಇದನ್ನ ಜಸ್ಟಿಫೈ ಮಾಡಿ ಅಥವಾ ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ಸೊ ಪೊಸಿಷನ್ ಆಫ್ ದ ಟೆಸ್ಟಿಸ್ ಇನ್ ದ ಬಾಡಿ, ಸೆಕ್ರೀಷನ್ ಆಫ್ ಟೆಸ್ಟೋಸ್ಟೆರೋನ್, ಸೆಕ್ರೀಷನ್ ಆಫ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಆರ್ ಸಪ್ಲಿಮೆಂಟರಿ ಟು ಈಚ್ ಅದರ್. ಅಂದ್ರೆ
they help each other. Okay. So first ಏನ್ ಕೇಳ್ತಾ ಇದ್ದಾರೆ, ಪೊಸಿಷನ್ ಆಫ್ ದ ಟೆಸ್ಟಿಸ್ ಇನ್ ದ ಬಾಡಿ. ಇದು ಹೇಗೆ ರೀಪ್ರೊಡಕ್ಟಿವ್ ಫರ್ಟಿಲಿಟಿಗೆ ಹೆಲ್ಪ್ ಆಗುತ್ತೆ? Sperm formation requires a lower temperature than the body temperature. So that is why testis ಏನಿದೆ ನಾವು ಮೊದಲು ಲೇಬಲ್ ಮಾಡಿದ್ವಲ್ಲ, that is present outside the body cavity. Okay, so temperature conserve ಮಾಡಕ್ಕೆ, heat ನ conserve ಮಾಡಕ್ಕೆ scrotum will shrink and heat ನ release ಮಾಡಕ್ಕೆ it will relax. So ಅದೇ ರೀತಿ ಅದು temperature ನ control ಮಾಡುತ್ತೆ. Next is secretion of the testosterone. Testosterone regulates ಅಥವಾ stimulates the formation of sperms. So ನೀವು ಇನ್ನೊಂದು ನೆನ್ಪಿಟ್ಕೋಬೇಕು ಅಂದ್ರೆ testosterone is also responsible for male characteristics. So puberty time ಅಲ್ಲಿ testosterone hormone release ಆಗುತ್ತೆ. So male characteristics ಮತ್ತೆ sperm formation ಗೆ ಅದು ಬಹಳ important. Okay. Next, secretion of the prostate gland. ಅದು ಹೇಗೆ ಹೆಲ್ಪ್ ಆಗುತ್ತೆ? ಸೊ ಅದಾಗಲೇ ನಾವು ಮೊದಲೇ ಕವರ್ ಮಾಡಿದ್ದೀನಿ. ಸೆಕ್ರೀಷನ್ ಆಫ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಮೇಕ್ಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಪರ್ಮ್ ಈಸಿಯರ್. ಹೇಳಿದ್ನಲ್ಲ, ಒಂದು ಫ್ಲೂಯಿಡ್ ಮೀಡಿಯಂ ಕೊಡುತ್ತೆ. ಸೊ ಹೆನ್ಸ್ thus the reproductive fertility is sustained by the formation, stimulation and proper transport. ಸೊ ನೋಡಿ, ಈ ಮೂರು ಆಸ್ಪೆಕ್ಟ್ಸ್ ಇರಲೇಬೇಕು. ಫಸ್ಟ್ ಸ್ಪರ್ಮ್ಸ್ ಫಾರ್ಮ್ ಆಗಬೇಕು, ಆಮೇಲೆ ಅದು ಸ್ಟಿಮ್ಯುಲೇಟ್ ಆಗಬೇಕು, ರೈಟ್? ಅಂಡ್ ಅದು ಸರಿಯಾದ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಗಬೇಕು. ಓಕೆ, ನೆಕ್ಸ್ಟ್, ಪ್ರೀವಿಯಸ್ಲಿ ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕವರ್ ಮಾಡಿದ್ವಿ. ಈಗ ಡ್ರಾ ಅ ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಆಫ್ ದ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಇದಾದ ನಂತರ ವಿಲ್ ಟೇಕ್ ಅ ಬ್ರೇಕ್. ಓಕೆ, ಸೊ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಏನಾದ್ರು ಇದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಐ ವಿಲ್ ಟ್ರೈ ಟು ಕ್ಲಾರಿಫೈ. 5 minutes ಬ್ರೇಕ್ ತಗೊಳ್ಳೋಣ. ಓಕೆ, ರೈಟ್. ಸೊ ಡ್ರಾ ಅ ನೀಟ್ and labeled diagram of the human female reproductive system and explain the function of its parts. Okay. ನೀವು ಈ diagram ಮೊದಲೇ ಹೇಳಿದ್ದೀನಿ, you have to draw and practice. Okay, so ಇಲ್ಲಿ this is the ovary, this is the fallopian tube. Okay, ovary ಇಂದ uterus ಗೆ ಬರುತ್ತೆ. Uterus is ಇದಕ್ಕೆ ಇನ್ವರ್ಟೆಡ್ ಪೇರ್ ಸ್ಟ್ರಕ್ಚರ್. ಓಕೆ, ಪೇರ್ ಅಂದ್ರೆ ಫ್ರೂಟ್, ಪೇರ್ ಫ್ರೂಟ್ ಗೊತ್ತಲ್ಲ, ಸೊ ಅದೇ ರೀತಿ ಇನ್ವರ್ಟೆಡ್ ಪೇರ್ ಶೇಪ್ ಅಲ್ಲಿ ಇರುತ್ತೆ ಇದು. ನೆಕ್ಸ್ಟ್, ಇದು ಯುಟರಿನ್ ವಾಲ್. ಲೇಬಲ್ ಮಾಡಿಲ್ಲ, ಬಟ್ ನಾನು ಜಸ್ಟ್ ಹೇಳ್ತಿದ್ದೀನಿ, ಯುಟರಿನ್ ವಾಲ್. ಸೊ ಮೆನ್ಸುರೇಷನ್ ಟೈಮ್ ಆದಾಗ ಈ ಯುಟರಿನ್ ವಾಲ್ ಇಸ್ ವಾಟ್ ಇಸ್ ಶೆಡ್. ಓಕೆ, ನೆಕ್ಸ್ಟ್ ಇಸ್ ದ ಸರ್ವಿಕ್ಸ್ ಅಂಡ್ ದಿಸ್ ಇಸ್ ದಿ ವಜೈನಾ. ಓಕೆ, ಓಕೆ. ಸೊ ನಾವು ಫಸ್ಟ್ ಓವರೀಸ್ ಇಂದ ಶುರು ಮಾಡ್ಕೊಳ್ಳೋಣ. ನಮ್ಮ ಎಕ್ಸ್ಪ್ಲನೇಷನ್ ಹೇಗೆ ಶುರು ಆಗುತ್ತೆ ಅಂದ್ರೆ ಓವರಿ, ಫ್ಯಾಲೋಪಿಯನ್ ಟ್ಯೂಬ್, ಯುಟೆರಸ್. ಓಕೆ, ದಟ್ಸ್ ಹೌ ದಿಸ್ ಇಸ್ ದ ಫ್ಲೋ. ಓಕೆ, ಸೊ 2 ovaries are present in the pelvic cavity. Pelvic cavity ಅಂದ್ರೆ pelvis region ಅಂದ್ರೆ hip region. So one on each side of the uterus. So left side ಅತ್ತೆ ರೈಟ್ ಸೈಡ್ ಅಲ್ಲಿ 2 ovary, one on ovary ಇರುತ್ತೆ. Totally 2 ovaries ಇರುತ್ತೆ. So the ovaries produce ova, which are female gametes. So female gametes singularly ಅದಕ್ಕೆ ಏನ್ ಕರಿತೀವಿ? Ovum ಅಂತ ಕರಿತೀವಿ. Okay, so ova is plural. Okay, singular ಅಂದ್ರೆ ಒಂದು, plural ಅಂದ್ರೆ ಜಾಸ್ತಿ. So one ovum, ನೋಡಿ, one ovum is released by one ovary every month. ಸೊ ಈ ಓವರೀಸ್ ಅಲ್ಲಿ ಆಗ್ಲೇ ಎಷ್ಟೊಂದು ಓವಾ ಸ್ಟೋರ್ ಆಗಿ ಇರುತ್ತೆ. ಬಟ್ ಪ್ರತಿ ತಿಂಗಳು ಒನ್ಸ್ ಇನ್ 30 days or something, one ovum is released. ಓಕೆ, ಮತ್ ನೀವ್ ಹೇಳ್ಬೋದು ಅದ್ ಹೇಗ್ ಸಾಧ್ಯ, ಅದು ಓವರಿಯಿಂದ ಫ್ಯಾಲೋಪಿಯನ್ ಟ್ಯೂಬಿಗೆ ಮೂವ್ ಆಗಕ್ ಹೇಗ್ ಸಾಧ್ಯ? ನೀವ್ ಮೊದ್ಲೇ ಹೇಳಿದ್ರಿ ದಟ್ ಫೀಮೇಲ್ ಗ್ಯಾಮಿಟ್ ಇಸ್ ನಾನ್ ಮೋಟೈಲ್. ಸೊ ಆಕ್ಚುಲಿ ಇಲ್ಲಿ ಕೆಲವೊಂದು ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಅದು ಮೂವ್
ಆ ಓವಮ್ನ ಮೂವ್ ಮಾಡುತ್ತೆ. ಓಕೆ, ಎನಿವೇಸ್, ovaries also secrete female hormones, estrogen and progesterone. ಸೊ ನೀವು ನೆನ್ಪಿಟ್ಕೋಬೇಕು, ಮೇಲ್ಸ್ ಅಲ್ಲಿ ಟೆಸ್ಟಾಸ್ಟೆರೋನ್ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ, ಫೀಮೇಲ್ಸ್ ಅಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್, ಟೂ ಹಾರ್ಮೋನ್ಸ್ ಇನ್ ಫೀಮೇಲ್ಸ್ ಅಂಡ್ ಒನ್ ಹಾರ್ಮೋನ್, ಇಂಪಾರ್ಟೆಂಟ್ ಹಾರ್ಮೋನ್ ಇನ್ ಮೇಲ್ಸ್. Right. So males ali testosterone is secreted in the testis. Ovaries secrete estrogen and progesterone. Both the hormones are responsible for changes in the female body at the time of puberty. Right. So puberty ಅಲ್ಲಿ hormonal changes ಆಗ್ತಾ ಇರುತ್ತೆ. Next, oviduct. Two oviducts or fallopian tubes are present and each of them is close to one ovary. Okay. ಅಂದ್ರೆ ಓವರಿ ಸುತ್ತಲೂ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ದಿ ಎಂಡ್ ಆಫ್ ದಿ ಓವಿಡಕ್ಟ್ ಇಸ್ ಬ್ರಾಡ್ ಅಂಡ್ ಹ್ಯಾಸ್ ಮೆನಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಓಕೆ, ಸೊ ಫ್ಯಾಲೋಪಿಯನ್ ಟ್ಯೂಬ್ ಮತ್ತೆ ಓವರಿ ಜಾಯಿನ್ ಆಗಿರಲ್ಲ, ಬಟ್ ವೆರಿ ಕ್ಲೋಸ್ ಪ್ರಾಕ್ಸಿಮಿಟಿಯಲ್ಲಿ ಇರುತ್ತೆ, ಹತ್ರದಲ್ಲಿ ಇರುತ್ತೆ. ಓಕೆ, ಸೊ ವೆನ್ ದ ಎಗ್ ಇಸ್ ರಿಲೀಸ್ ಬೈ ದಿ ಓವರಿ, ಇಟ್ ಪಾಸಸ್ ಡೌನ್ ಟು ದ ಯೂಟರಸ್ ಥ್ರೂ ದಿ ಓವಿಡಕ್ಟ್. ಸೊ ಅದನ್ನೇ ಹೇಳಿದ್ನಲ್ಲ, ಇಲ್ಲಿ ಓವರಿ ಇಲ್ಲಿಂದ ಶುರುವಾಗಿ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಮತ್ತೆ ಹೇರ್ ಲೈಕ್ ಸೀಲಿಯಾ ಎಲ್ಲ ಅದನ್ನ ಇಲ್ಲಿ ತನಕ ಪುಷ್ ಮಾಡುತ್ತೆ. ಬಿಕಾಸ್ ಫಿಮೇಲ್ ಗ್ಯಾಮೀಟ್ ಕ್ಯಾನ್ ನಾಟ್ ಮೂವ್ ಆನ್ ಇಟ್ಸ್ ಓನ್. ಅದು ಸ್ಪರ್ಮ್ ತರ ತಾನೇ ಮೂವ್ ಆಗಕ್ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್, ಯೂಟರಸ್ ಆರ್ ದ ವೂಮ್. ಇಟ್ ಈಸ್ ಅ ಹಾಲೋ ಪಿಯರ್ ಶೇಪ್ಡ್ ಮಸ್ಕ್ಯುಲರ್ ಆರ್ಗನ್. ಮಸ್ಕ್ಯುಲರ್ ಅಂದ್ರೆ ಏನು? ಇಟ್ ಈಸ್ ಮೇಡ್ ಔಟ್ ಆಫ್ ಮಸಲ್ಸ್. The inner lining of the uterus, called the endothelium, protects and nourishes the developing embryo. So, ಅಕಸ್ಮಾತ್ ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿ ಒಂದು ಝೈಗೋಟ್ ಬಂದು ಕೂತ್ಕೊಳ್ಳುತ್ತೆ. ಆ ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗಿ ಒಂದು ಹೊಸ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದಕ್ಕೆ ನ್ಯೂಟ್ರಿಷನ್ ಎಲ್ಲಿಂದ ಬರುತ್ತೆ? ಈ ಎಂಡೋಥೀಲಿಯಂ ಮುಖಾಂತರ ಮದರ್ಸ್ ಬಾಡಿ ಅಥವಾ ತಾಯಿಯ ದೇಹದಿಂದ ನ್ಯೂಟ್ರಿಷನ್ ಈ ಬೇಬಿಗೆ ಹೋಗುತ್ತೆ. ಓಕೆ, ಸೊ ದಟ್ಸ್ ಹೌ ಇಟ್ ನರಿಶಸ್ ದ ಡೆವಲಪಿಂಗ್ ಎಂಬ್ರಿಯೋ. Vagina or the birth canal. The uterus opens into the vagina. The vagina is a muscular narrow tube. So when the fetus is ready, andre pregnancy ನಂತರ the baby has to come out ಅಲ್ವಾ? ಸೊ ಅದು ಹೇಗೆ ಹೊರಗೆ ಬರುತ್ತೆ? ಈ ಕೆನಾಲ್ ಮುಖಾಂತರ ಹೊರಗೆ ಬರುತ್ತೆ. Cervix is the lower portion of the uterus that connects the vagina with the uterus. So ಇದೊಂಥರ connecting point. Okay. Right. So, okay, ಈಗ ಒಂದು 5 minutes ಅಥವಾ ಫ್ಯೂ ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕೇಳಿ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹಾಕ್ಬೋದು ನೀವು.
Mm. Okay. So, right. Okay. Mm. Okay, so let's go to the next question. Describe the process of fertilization in human beings. ಸೊ ನಾವು ಮೊದಲು ಫರ್ಟಿಲೈಸೇಷನ್ ಅನ್ನೋದನ್ನ ಎಲ್ಲಿ ನೋಡಿದ್ವಿ? ಪ್ಲಾಂಟ್ಸ್ ಅಲ್ಲಿ ನೋಡಿದ್ವಿ. ಓಕೆ, ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಹ್ಯೂಮನ್ಸ್ ಅಲ್ಲಿ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಡಿಸ್ಕ್ರೈಬ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಹ್ಯೂಮನ್ ಬೀಯಿಂಗ್ಸ್. ರೈಟ್. So, sperms are released from the penis, which is the male reproductive organ. Okay. And the sperm enters the female body through the vagina. ಸೊ ನಾನೀಗ ಏನೇನು ಹೇಳ್ತಾ ಇದ್ದೀನಿ ನೀವು ಅದನ್ನ ನಿಮ್ಮ ಡಯಾಗ್ರಾಮ್ಸ್ನಲ್ಲಿ ನೆನ್ಪು ಮಾಡ್ಕೋತಾ ಹೋಗ್ಬೇಕು. ಓಕೆ, ಸೊ ಈ ಥಿಯರಿ ಪಾರ್ಟ್ ಮತ್ತೆ ನಿಮ್ಮ ಡಯಾಗ್ರಾಮ್ ಲೇಬಲಿಂಗ್ ಪಾರ್ಟ್ ಎಲ್ಲ ಡಿಫ್ರೆಂಟ್ ಅಲ್ಲ. ಸೊ ನೀವು ಮ್ಯಾಪ್ ಮಾಡೋಕ್ಕೆ ಕಲಿತಾ ಇರಬೇಕು. ಸೊ ನಾವು ಲೇಬಲ್ ಮಾಡಿರೋ ಪಾರ್ಟು ಮತ್ತೆ ಅಲ್ಲಿ ಆಗ್ತಾ ಇರೋ ಪ್ರಾಸೆಸ್ಸು ಅದನ್ನ ಎಲ್ಲ ನೀವು ಅಸೋಸಿಯೇಟ್ ಅಥವಾ ಮ್ಯಾಪ್ ಮಾಡ್ತಾ ಹೋಗ್ಬೇಕು. ಓಕೆ, ರೈಟ್. So the sperm travels through the fallopian tubes and meets the egg produced by the female organs. Okay. ಸೊ ಇಲ್ಲಿ ನೋಡಿ, ಸ್ಪರ್ಮ್ ಇಲ್ಲಿ ವಜೈನಾದಿಂದ ಎಂಟರ್ ಆಗಿ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ತನಕ ಹೋಗುತ್ತೆ. ಸೊ ಆಕ್ಚುಲಿ ಏನಾಗುತ್ತೆ, ಈ ಫಿಮೇಲ್ ಗ್ಯಾಮೀಟ್ ಇರುತ್ತಲ್ಲ ಅದು ಇಲ್ಲಿ ಸ್ಟೇಷನರಿ ಅಥವಾ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿ ಇಲ್ಲೇ ವೇಟ್ ಮಾಡ್ತಿರುತ್ತೆ ಫರ್ಟಿಲೈಸೇಷನ್ಗೋಸ್ಕರ. ಸೊ ಅಕಸ್ಮಾತ್ ಏನಾದ್ರು ಸ್ಪರ್ಮ್ಸ್ ಏನಾದ್ರು ಎಂಟರ್ ಆದ್ರೆ that will go and fertilize the female gamete. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. It travels through the fallopian tubes and meets the egg produced by the female organs. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನ ನೀವು ನೆನ್ಪಿಟ್ಕೋಬೇಕು. ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ? ಓಕೆ, ಫರ್ಟಿಲೈಸೇಷನ್ ಎಲ್ಲಿ ಆಗುತ್ತೆ? ಇಟ್ ಅಕರ್ಸ್ ಇನ್ ದ ಫ್ಯಾಲೋಪಿಯನ್ ಟ್ಯೂಬ್ಸ್. ಸೊ ಎಷ್ಟೊಂದು ಬಾರಿ ಕನ್ಫ್ಯೂಸ್ ಆಗ್ತೀವಿ, ಫರ್ಟಿಲೈಸೇಷನ್ ಯೂಟಿರಿಸ್ ಅಲ್ಲಿ ಆಗುತ್ತಾ ಅಥವಾ ಫರ್ಟಿಲೈಸೇಷನ್ ಎಲ್ಲ ಆಗ್ಬೋದು ಅನ್ನೋದು ನಿಮ್ ಕ್ವೆಶನ್. ಸೊ ಫ್ಯಾಲೋಪಿಯನ್ ಟ್ಯೂಬ್ಸ್ ಇಸ್ ದ ರೈಟ್ ಆನ್ಸರ್. ಯೂಟಿರಿಸ್ ಅಲ್ಲಿ ಏನಾಗುತ್ತೆ, ಡೆವಲಪ್ಮೆಂಟ್ ಆಫ್ ದಿ ಎಂಬ್ರಿಯೋ. ಓಕೆ, ಸೊ ಅದೆರಡು ನೀವು ನೆನ್ಪಿಟ್ಕೋಬೇಕು. ಸೊ ಇದನ್ನ 1 ಮಾರ್ಕ್ ಕ್ವೆಶನ್ ಆಗು ಕೇಳ್ಬೋದು. ವೇರ್ ಡಸ್ ದ ಫರ್ಟಿಲೈಸೇಷನ್ ಅಕರ್? ಸೊ ಫ್ಯಾಲೋಪಿಯನ್ ಟ್ಯೂಬ್, ಯೂಟಿರಿಸ್, ಮತ್ತೆ ಬೇರೆ 2 ಆಪ್ಷನ್ ಕೊಡ್ಬೋದು. ಸೊ ನಿಮಗೆ ಕನ್ಫ್ಯೂಸ್ ಆಗ್ಲಿ ಅಂತಾನೆ ಯೂಟಿರಿಸ್ ಅಂತ ಕೊಟ್ಟಿರ್ತಾರೆ, ಬಟ್ ಕರೆಕ್ಟ್ ಆನ್ಸರ್ ಇಸ್ ಫ್ಯಾಲೋಪಿಯನ್ ಟ್ಯೂಬ್ಸ್. ಓಕೆ, next, the process of fertilization takes place in the fallopian tube. The first step in the process of reproduction is the fusion of a sperm and an ovum. Okay, that is fertilization. First step. Okay, during fertilization, the nuclei of the sperm and the egg fuse to form a single nucleus. This results in the formation of a fertilized egg or a zygote, and the zygote is the beginning of a new individual. Okay, ಸೊ ಅದೇ zygote ನಾನೇನು ಹೇಳಿದ್ದು, ಇಲ್ಲಿ ನ್ಯೂಕ್ಲಿಯೈ ಆಫ್ ದ ಸ್ಪರ್ಮ್ ವಿಲ್ ಬಿ N and from the egg it will be N. So zygote will become 2N. Okay, and this zygote begins to develop into an embryo. ಸೊ ಇದನ್ನ ನಾವು ಆಗ್ಲೇ ಮೊದಲು ಕವರ್ ಮಾಡಿದೀನಿ, ಜಾಸ್ತಿ ಎಂಫಸೈಸ್ ಮಾಡಕ್ ಹೋಗಲ್ಲ. ಸೊ ಇದು ನೀವು ಈ ತರ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಬರೀತಾ ಹೋಗ್ಬೇಕು. ಸೊ ಇನ್ನೊಂದು ಟಿಪ್ ಏನ್ ಕೊಡಬಹುದು ಅಂದ್ರೆ, ಅಕಸ್ಮಾತ್ ನಿಮ್ಗೆ ಆನ್ಸರ್ ಲಾಂಗ್ ಆನ್ಸರ್ ಬರೀತಾ ಇರ್ಬೇಕಾದ್ರೆ ನೀವು ಇಂಪಾರ್ಟೆಂಟ್ ಟರ್ಮ್ಸ್ ನ ಅಂಡರ್ಲೈನ್ ಮಾಡಿ. ಸೊ ಅದು ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ, ಓ ನಿಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿದೆ, ಈ ಇಂಪಾರ್ಟೆಂಟ್ ಟರ್ಮ್ಸ್ ಎಲ್ಲ ಇದೆ ಅನ್ನೋದು. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ಪ್ಯೂಬರ್ಟಿ?
Okay. So, human beings develop special tissues for the creation of germ cells to participate in sexual reproduction. ಅದನ್ನ ನಾವಾಗಲೇ ಕವರ್ ಮಾಡಿದ್ದೀವಿ. ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಮಾತ್ರ ಈ ಥರ ಗ್ಯಾಮೀಟ್ಸ್ ಸೃಷ್ಟಿಯಾಗುತ್ತೆ. ಸೊ however, while our body is growing to its adult size, resources are mainly used for this growth, and hence the maturation of reproductive tissues is not prioritized. ಸೊ ನಾವು ಒಂದು ಏಜ್ ರೀಚ್ ಆಗೋ ತನಕ ನಮ್ಮ ಬಾಡಿಗೆ ಎರಡು ಆಪ್ಷನ್ ಇರುತ್ತೆ. ಅದಕ್ಕೆ ಸಿಗೋ ಎನರ್ಜಿ ಮತ್ತೆ ರಿಸೋರ್ಸಸ್ ನಾರ್ಮಲ್ ಡೆವಲಪ್ಮೆಂಟಿಗೆ ಯೂಸ್ ಮಾಡೋದು ಅಥವಾ ಈ ರೀಪ್ರೊಡಕ್ಟಿವ್ ಟಿಶ್ಯೂಸ್ನ ಡೆವಲಪ್ ಮಾಡೋದ್ರಲ್ಲಿ ಯೂಸ್ ಮಾಡೋದು. ಸೊ ಬಾಡಿ ಏನ್ ಮಾಡುತ್ತೆ, ಪ್ರಿಯಾರಿಟೈಸ್ ಮಾಡುತ್ತೆ. ಸೊ ಫಸ್ಟ್ ನಾರ್ಮಲ್ ಬಾಡಿ ಗ್ರೋತಿಗೆ ಪ್ರಿಯಾರಿಟಿ ಕೊಡುತ್ತೆ. ಅದಾದ ನಂತರ ಅದು ಪ್ರಿಯಾರಿಟಿನ ಈ ರೀಪ್ರೊಡಕ್ಟಿವ್ ಸೆಲ್ಸ್ ಮತ್ತೆ ಜರ್ಮ್ ಸೆಲ್ಸ್ನ ಡೆವಲಪ್ ಮಾಡೋಕ್ಕೆ ರಿಸೋರ್ಸಸ್ನ ಹಾಕುತ್ತೆ. ಸೊ however, as the rate of the general body growth begins to slow down, reproductive tissues begin to mature. ಸೊ ಈ ಒಂದು ಲೆವೆಲ್ ಆಫ್ ಡೆವಲಪ್ಮೆಂಟ್, ಒಂದು ಫೇಸ್ ಆಫ್ ಡೆವಲಪ್ಮೆಂಟ್ನ ರೀಚ್ ಆದಾಗ ಅದಾದ ನಂತರ ರೀಪ್ರೊಡಕ್ಟಿವ್ ಟಿಶ್ಯೂಸ್ ಬಿಗಿನ್ ಟು ಮೆಚೂರ್. ಸೊ ಯೂಶಲಿ ನಾವೇನು ಹೇಳ್ತೀವಿ, ಹುಟ್ಟಿದಾಗಿಂದ ಪ್ರಾಬಬ್ಲಿ 12 ಇಯರ್ಸ್ ತನಕ ಒಂದು ಏಜ್ ಇರುತ್ತೆ. ಅದಾದ್ಮೇಲೆ 13 ಇಂದ 19 ವರೆಗೂ ನಾವೇನು ಹೇಳ್ತೀವಿ, ಟೀನ್ ಏಜ್ ಅಂತೆಲ್ಲ ಹೇಳ್ತೀವಿ, ರೈಟ್? ಸೊ ಇದು ನಾವು ಕ್ರಿಯೇಟ್ ಮಾಡಿರೋ ಟೈಮ್ ಲೈನ್. ಓಕೆ, ಬಟ್ ಯೂಶಲಿ ಪ್ರತಿಯೊಬ್ಬರು ಬಾಡಿಗೂ ಅದರದೇ ಆದ ಟೈಮ್ ಲೈನ್ ಇರುತ್ತೆ. ಸೊ ಕೆಲವೊಬ್ರು ಪ್ಯೂಬರ್ಟಿನ ಬೇಗ ಅಟೆಂಡ್ ಮಾಡ್ತಾರೆ, ಕೆಲವೊಬ್ರು ಪ್ಯೂಬರ್ಟಿನ ಲೇಟಾಗಿ ಅಟೆಂಡ್ ಮಾಡ್ತಾರೆ. ಸೊ ದ್ಯಾಟ್ ಡಿಪೆಂಡ್ಸ್. ನೀವು ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಿಮ್ಮ ಬಾಡಿಗೆ ಯಾವ್ಯಾವ ಥರ ರಿಸೋರ್ಸಸ್ ಕೊಡ್ತಿದ್ದೀರಾ, ಅದೆಲ್ಲದರ ಮೇಲೂ ಈ ಪ್ಯೂಬರ್ಟಿ ಏಜು ವೇರಿ ಆಗುತ್ತೆ. ಓಕೆ, ಬಟ್ ಯೂಶಲಿ ನಾವೇನು ಹೇಳ್ತೀವಿ, ಎಷ್ಟೊಂದು ಜನರದು ಅಬ್ಸರ್ವ್ ಮಾಡಿ ಜನರಲ್ ಆಗಿ ಹೇಳ್ತೀವಿ. ಸೊ ಈ ಏಜ್ ಇಂದ ಈ ಏಜ್ ಇಸ್ ಕಾಲ್ಡ್ ಪ್ಯೂಬರ್ಟಿ. ಸೊ ಇದಾದ ನಂತರ ಯು ಹ್ಯಾವ್ ಮೆಚೋರ್ಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ದಿ ಅಡಾಲಸೆನ್ಸ್ ಪೀರಿಯಡ್ ಇನ್ ವಿಚ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಬಿಗಿನ್ ಟು ಮೆಚೋರ್ ಇಸ್ ಕಾಲ್ಡ್ ಪ್ಯೂಬರ್ಟಿ, ರೈಟ್? ಸೊ ಅದೇ ಪಾಯಿಂಟ್ ಕವರ್ ಮಾಡಿದ್ದಾರೆ. ನೆಕ್ಸ್ಟ್, ವಾಟ್ ಆರ್ ದ ಚೇಂಜಸ್ ಸೀನ್ ಇನ್ ಗರ್ಲ್ಸ್ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ? ಓಕೆ, ಸೊ ಪ್ಯೂಬರ್ಟಿ ಟೈಮಲ್ಲಿ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ಬರಲ್ಲೂ ಕೂಡ ಫಿಸಿಕಲ್ ಅಪಿಯರೆನ್ಸ್ ಮತ್ತೆ ಬಾಡಿ ಒಳಗಡೆ ಕೂಡ ಚೇಂಜಸ್ ಇರುತ್ತೆ. ಓಕೆ, ಸೊ ಗರ್ಲ್ಸ್ ಅಲ್ಲಿ ಈ ಚೇಂಜಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ದೇ ಮೈಟ್ ಆಸ್ಕ್ ಆಸ್ ಎ 3 mark or a 4 mark. ಸೊ ನಾನು ಏನು ಹೇಳ್ತಿದ್ದೀನಿ, ಮಾರ್ಕ್ಸ್ ನೋಡ್ಕೊಂಡು ಪಾಯಿಂಟ್ಸ್ನ ಕೊಡಿ. ಓಕೆ, ಬಿಕಾಸ್ ಈ ಥರ ಕ್ವೆಶನ್ಸ್ ಅಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ. ಓಕೆ, ಸೊ ನೀವು ಇದನ್ನ ನೋಡ್ಕೊಂಡು ಆನ್ಸರ್ ಮಾಡಬೇಕು, ರೈಟ್? ಓಕೆ, ಸೊ ನೋಡಿ, ಅಕಸ್ಮಾತ್ 3 marks ಹೇಳಿದ್ರೆ ಒಂದು 3 points ಹೇಳಿ, 5 marks ಹೇಳಿದ್ರೆ 5 marks ಹೇಳಿ. ಅಕಸ್ಮಾತ್ ಸೇಫ್ ಸೈಡಲ್ಲಿ 6 points ಆ್ಯಡ್ ಮಾಡಿ. ಸೊ ಆ ಥರ. ಸೊ ಬಟ್ ಇಲ್ಲಿ ಎಲ್ಲ ಪಾಯಿಂಟ್ಸ್ ಲಿಸ್ಟ್ ಮಾಡಿದ್ದೀವಿ ಸೊ ದಟ್ ನಿಮಗೆ ನೆನಪಾಗುತ್ತೆ. ಹೇರ್ ಗ್ರೋಸ್ ಅಂಡರ್ ದ ಆರ್ಮ್ಪಿಟ್ಸ್ ಆ್ಯಂಡ್ ದ ಪ್ಯೂಬಿಕ್ ರೀಜನ್. ಮ್ಯಾಮರಿ ಗ್ಲ್ಯಾಂಡ್ಸ್ ಆರ್ ಬ್ರೆಸ್ಟ್ಸ್ ಡೆವಲಪ್ ಆ್ಯಂಡ್ ಎನ್ಲಾರ್ಜ್. ದ ಹಿಪ್ಸ್ ಬ್ರಾಡನ್, ಅಂದರೆ ಹಿಪ್ ರೀಜನ್ ವೈಡ್ ಆಗುತ್ತೆ. Extra fat is deposited in various parts of the body. Okay, so extra fat is deposited in various parts of the body like hips and thighs. The fallopian tube, uterus and vagina begin to enlarge. ಇದೆಲ್ಲ ಏನಕ್ಕೆ ಆಗ್ತಿದೆ? The female body naturally pregnancy-ಗೆ it is preparing itself. Okay, and ನೋಡಿ, ovaries start to release eggs. This is important ಯಾಕಂದ್ರೆ ಇದು ಡೈರೆಕ್ಟ್ಲಿ ನೆಕ್ಸ್ಟ್ ಪಾಯಿಂಟಿಗೆ, ಮೆನ್ಸ್ಟ್ರುಯೇಷನ್ಗೆ ಅಸೋಸಿಯೇಟೆಡ್ ಆಗಿರುತ್ತೆ. ಸೊ ಓವರೀಸ್ ಮೊದಲೇ ಹೇಳ್ದಂಗೆ ಇಟ್ ರಿಲೀಸಸ್ 1 egg every month. ಓಕೆ, ನೆಕ್ಸ್ಟ್, ಫೀಲಿಂಗ್ಸ್ ಆ್ಯಂಡ್ ಸೆಕ್ಷುವಲ್ ಎಮೋಷನ್ಸ್ ಬಿಗಿನ್ ಟು ಡೆವಲಪ್. ಅದೇ ನಾವು ಬೆಳೀತಾ ಹೋದಂಗೆ ನಮ್ಮ ನಡವಳಿಕೆ, ನಮ್ಮ ಸ್ವಭಾವ, ನಮ್ಮ ಇಮೋಷನ್ಸ್ ಎಲ್ಲ ಬೇರೆ ಥರ ಆಗೋಕ್ಕೆ ಶುರು ಆಗುತ್ತೆ. ಸೊ that is the last point. In the female reproductive system, how does an egg from the ovary reach the uterus and develop into a fetus? So nodi, idu again 2 parts alliro question. Okay, what are the changes that occur in the uterus for the development of the fetus? Okay, so egg from the ovary reaches the uterus and develops into fetus. So
After sexual intercourse, sperms move from the vagina through the cervix and the uterus to the fallopian tubes, where one sperm fertilizes the egg. So, illi nodi, one sperm fertilizes the egg. Andre, from the cervix, there will be thousands of sperms that will be passing by. But all yella sperms will not fertilize one egg. The first sperm that reaches the egg, adu matra egg na fertilize ಮಾಡುತ್ತೆ. Okay. So the fertilized egg or the zygote, ನೆನ್ಪಿಟ್ಕೊಳ್ಳಿ zygote ಅಂದ್ರೆ ಏನು 2n. It divides repeatedly as it moves down the fallopian tube to the uterus to become a solid ball of cells. So ಇದು 2n ಅಂದ್ರೆ okay, not 2n, ಈ ಥರ ಅದಾದ್ಮೇಲೆ 4 ನ್ಯೂಕ್ಲಿಯೈ, ಅದಾದ್ಮೇಲೆ 8 ನ್ಯೂಕ್ಲಿಯೈ. ಸೊ ಅದಾದ್ಮೇಲೆ ಅದೇ ಥರ ಇಟ್ ವಿಲ್ ಕೀಪ್ ಆನ್ ಡಿವೈಡಿಂಗ್. ಓಕೆ, ಸೊ ಅದು ಡಿವೈಡ್ ಆಗ್ತಾ ಹೋಗಿ ಯೂಟಿರಿಸ್ ಜಸ್ಟ್ ಡ್ರಾ ಮಾಡ್ತೀನಿ. ಸೊ ಇದು ಯೂಟಿರಿಸ್ ಅಂದರೆ ಇಲ್ಲಿ ಯೂಟಿರೈನ್ ವಾಲ್ ಇರುತ್ತೆ, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಬರೋ ತನಕ ಅದು ಡಿವೈಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇಟ್ ರೀಚಸ್ ಲಾಟ್ಸ್ ಆಫ್ ಡಿವಿಷನ್ಸ್. ಓಕೆ, ಸೊ ಅದಾದ್ಮೇಲೆ ಏನಾಗುತ್ತೆ, ಆ ಸೆಲ್ಸ್ ಡಿಫ್ರೆನ್ಶಿಯೇಟ್ ಆಗುತ್ತೆ, ಡಿಫ್ರೆಂಟ್ ಜರ್ಮ್ ಲೇಯರ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಸೊ ಎನಿವೇಸ್, ದ ಇನ್ನರ್ ಲೈನಿಂಗ್ ಆಫ್ ದ ಯೂಟಿರಿಸ್ thickens and its blood vessels enlarge to provide nourishment to the fetus. ಸೊ ಯೂಟಿರಸ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಒನ್ಸ್ ಇಲ್ಲಿ ಇಂಪ್ಲಾಂಟೇಶನ್ ಆದ್ಮೇಲೆ ಈ ಯೂಟಿರಸ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಇಲ್ಲಿ ಫೀಟಸ್ ಡೆವಲಪ್ ಆಗ್ತಾ ಹೋದಂಗೆ ಅದಕ್ಕೆ ಜಾಸ್ತಿ ನ್ಯೂಟ್ರಿಷನ್ ಬೇಕು. ಸೊ ಮದರ್ಸ್ ಬಾಡಿ ಅಥವಾ ತಾಯಿ ದೇಹದಿಂದ ಜಾಸ್ತಿ ಬ್ಲಡ್ ವೆಸಲ್ಸ್ ಎಲ್ಲ ಇಲ್ಲಿ ಸಪ್ಲೈ ಆಗಬೇಕು. ಸೊ as pregnancy progresses, the uterus expands and makes room for the fetus. So ನಾನು ಮೊದಲೇ ಏನು ಹೇಳಿದ್ದೆ, uterus is a muscular organ, it's made of muscles. ಸೊ ಈ ಫೀಟಸ್ ಬೆಳೀತಾ ಹೋದಂಗೆ ಯೂಟಿರಸ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇಟ್ ಮೇಕ್ಸ್ ರೂಮ್ ಫಾರ್ ದ ಫೀಟಸ್. ನೆಕ್ಸ್ಟ್, explain the structure and important role of the placenta during gestation period in women. Okay, ಸೊ ಏನಪ್ಪ ಇದು ಹೊಸದಾಗಿ ಮತ್ತೆ ಒಂದು ಹೊಸದ ಪದ ಕೊಟ್ಟಿದ್ದಾರೆ. ಜೆಸ್ಟೇಷನ್ ಅಂದ್ರೆ ಏನು? ಸಿಂಪಲ್, ಜೆಸ್ಟೇಷನ್ ಅಂದ್ರೆ ಪ್ರೆಗ್ನೆನ್ಸಿ ಪೀರಿಯಡ್. ಸೊ ಒನ್ ವುಮನ್, however long she carries the baby, ಸೊ ಹ್ಯೂಮನ್ಸ್ ಅಲ್ಲಿ ಅದು 9 months. ಸೊ ಬೇರೆ ಬೇರೆ ಸ್ಪೀಶೀಸ್ ಫಿಮೇಲ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಡಿಫ್ರೆಂಟ್ ಆಗಿರುತ್ತೆ. ಸೊ 1 year ಇರುತ್ತೆ ಅಥವಾ 2 years ಇರುತ್ತೆ, ಯು ನೆವರ್ ನೋ. ಸೊ ಇಟ್ ಡಿಪೆಂಡ್ಸ್. ಬಟ್ ಹ್ಯೂಮನ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಇಸ್ 9 months. ಸೊ ಅವ್ರೇನ್ ಕೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಅಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ದ ಪ್ಲೆಸೆಂಟಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಆರ್ ಜೆಸ್ಟೇಷನ್ ಪೀರಿಯಡ್. ಸೊ ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆನ್ಸಿ ಅಂಡ್ ಜೆಸ್ಟೇಷನ್. ಎಕ್ಸಾಮ್ ಅಲ್ಲಿ ಜೆಸ್ಟೇಷನ್ ಅಂತ ಕೊಟ್ರೆ ಓ ಇದೇನು ಹೊಸ ಪದ ನಮ್ಗೇನು ಗೊತ್ತಿಲ್ಲ ಅನ್ನೋ ಹಂಗೆ ಇಲ್ಲ. ಪ್ರೆಗ್ನೆನ್ಸಿ ಮೀನ್ಸ್ ಜೆಸ್ಟೇಷನ್. So during the pregnancy period, the embryo gets nutrition from the mother's blood with the help of a disc-shaped special tissue embedded in the uterine wall called the placenta. Okay. ನಿಮಗೆ ಡಯಾಗ್ರಾಮ್ ಇಲ್ಲಿ ಬರ್ದೆ ತೋರಿಸ್ಬಿಡ್ತೀನಿ. ರೈಟ್. ಸೊ ಇಲ್ಲಿ ನಮ್ದು ಯುಟ್ರೀನ್ ವಾಲ್ ಇದೆ. ರೈಟ್. ಸೊ ಇಲ್ಲಿ ಇದರ್ ಈ ಯುಟ್ರೀನ್ ವಾಲ್ ಅಥವಾ ಈ ಯುಟ್ರೀನ್ ವಾಲ್ಗೆ ಬಂದು ನಮ್ಮ ಎಂಬ್ರಿಯೋ ಎಂಬೆಡ್ ಆಗುತ್ತೆ, ನಮ್ಮ ಝೈಗೋಟ್ ಎಂಬೆಡ್ ಆಗುತ್ತೆ. ಸೊ ಫ್ರಮ್ ದ ಮದರ್ಸ್ ಇಲ್ಲಿ ಎಂಬೆಡ್ ಎಲ್ಲಿ ಇಂಪ್ಲಾಂಟ್ ಆಗುತ್ತಲ್ಲ, ದಟ್ ರೀಜನ್, ಈ ರೀಜನ್ ಇಲ್ಲಿ ಒಂಥರ ಡಿಸ್ಕ್ ಶೇಪ್ಡ್ ಟಿಶ್ಯೂ ಸೃಷ್ಟಿ ಆಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ದ ಪ್ಲಾಸೆಂಟಾ. ಓಕೆ, ಇದು ನಮ್ಮ ಫೀಟಸ್ ಅಂತ, ನಮ್ಮ ಝೈಗೋಟ್ ಅಂತ ಇಟ್ಕೊಳ್ಳೋಣ. ರೈಟ್. ಸೊ ಯಾ, ಇಟ್ ಕಂಟೇನ್ಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಥವಾ ವಿಲ್ಲೈ ಆನ್ ದ ಡೆವಲಪಿಂಗ್ ಸೈಡ್ ಆಫ್ ದ ಟಿಶ್ಯೂ. ಸೊ ಇಲ್ಲಿಂದ ಒಂಥರ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಹೊರಗೆ ಬರುತ್ತೆ.
ಅದು ಯುಟ್ರೀನ್ ವಾಲ್ ಒಳಗಡೆ ಹೋಗಿ ಮದರ್ಸ್ ನ್ಯೂಟ್ರಿಷನ್ ತಗೊಂಡು ಈ ಫೀಟಸ್ಗೆ ಕೊಡುತ್ತೆ. ಸೊ ಇಟ್ ಅಲೌಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಕ್ಸಿಜನ್, ನೋಡಿ ಇಂಪಾರ್ಟೆಂಟ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆಕ್ಸಿಜನ್ ಟು ಪಾಸ್ ಫ್ರಮ್ ದ ಮದರ್ ಟು ದಿ ಎಂಬ್ರಿಯೋ and it removes the waste generated from the embryo. So ಇದು ಟೂ ಪರ್ಪಸಸ್ನ ಸರ್ವ್ ಮಾಡುತ್ತೆ. ಒಂದು ನ್ಯೂಟ್ರಿಷನ್ ಮದರ್ಸ್ ಬಾಡಿಯಿಂದ ತಗೊಂಡು ಫೀಟಸ್ಗೆ ಕೊಡೋದು, ಮತ್ತೆ ಫೀಟಸ್ ಬಾಡಿಯಲ್ಲಿ ವೇಸ್ಟ್ ಜನರೇಷನ್ ಆಗ್ತಾನೆ ಇರುತ್ತೆ ಬಿಕಾಸ್ ಇಟ್ ಇಸ್ ಗ್ರೋಯಿಂಗ್, ಅದು ಬೆಳೀತಾ ಇದೆ. ಸೊ ಆ ಜನರೇಟೆಡ್ ವೇಸ್ಟ್ನ ಹೊರಗಡೆ ತಗೊಂಡ್ಬರೋದು. ಓಕೆ, ಸೊ ಅದು. ಹೌ ಡಸ್ ಮೆನ್ಸುರೇಷನ್ ಅಕರ್? So the uterus prepares itself every month to receive a fertilized egg, and thus its lining becomes thick and spongy. So ನೋಡಿ, ಈ ಲೈನಿಂಗ್ ಏನಿದೆ ಪ್ರತಿ ತಿಂಗಳು ಇಟ್ ವಿಲ್ ಬಿಕಮ್ ಥಿಕ್ ಅಂಡ್ ಸ್ಪಾಂಜಿ. ಇಟ್ ಇಸ್ ಮೇಡ್ ಔಟ್ ಆಫ್ ವಾಟ್? ಅದು ಅದರಲ್ಲಿ ಏನಿರುತ್ತೆ? ಬ್ಲಡ್ ವೆಸಲ್, ಬ್ಲಡ್ ಟಿಶ್ಯೂಸ್ ಇರುತ್ತೆ. ಓಕೆ, ಸೊ ಇಟ್ಸ್ ಲೈನಿಂಗ್ ಬಿಕಮ್ಸ್ ಥಿಕ್ ಅಂಡ್ ಸ್ಪಾಂಜಿ. If the egg is not fertilized, the lining slowly breaks down and comes out through the vagina as blood and mucus. So ಅಕಸ್ಮಾತ್ ಫರ್ಟಿಲೈಸೇಷನ್ ಆಗದೆ ಇದ್ರೆ ಆ ಲೈನಿಂಗ್ ಶೆಡ್ ಆಗುತ್ತೆ, ಅಂದ್ರೆ ಇಟ್ ವಿಲ್ ಬಿ ಡಿಸ್ಪೋಸ್ಡ್ ಫ್ರಮ್ ದ ಯೂಟರಸ್. ಸೊ ದಿಸ್ ಇಸ್ ಕಾಲ್ಡ್ ಮೆನ್ಸುರೇಷನ್. So next one is question 22 in a woman. How can surgical contraceptive methods be used to prevent pregnancy? Okay, so the fertilized egg starts dividing and forms a ball of cells or embryo. The embryo is implanted in the lining of the uterus, where it continues to grow and develop organs to become slowly to become into a fetus. Okay, ಸೊ ಮೊದಲು ಏನಿರುತ್ತೆ? ಝೈಗೋಟ್ ಇರುತ್ತೆ. ಓಕೆ, ಝೈಗೋಟ್ ಆದ್ಮೇಲೆ ಅದು ಎಂಬ್ರಿಯೋ ಆಗಿ ಫಾರ್ಮ್ ಆಗುತ್ತೆ. ಎಂಬ್ರಿಯೋ ಫಾರ್ಮ್ ಆದ್ಮೇಲೆ ಇಟ್ ಇಸ್ ಕಾಲ್ಡ್ ಅ ಫೀಟಸ್. ರೈಟ್, ಸೊ ಝೈಗೋಟ್ ಅಲ್ಲಿ it is just that fetus is when the organism begins to form. ಅಂದ್ರೆ ಲಿಮ್ಸ್ ಸೃಷ್ಟಿ ಆಗುತ್ತೆ, ಹಾರ್ಟ್ ಮತ್ತೆ ಐಸ್ ಎಲ್ಲ ಸೃಷ್ಟಿ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಫೀಟಸ್. ಸೊ ನೋಡಿ, ಆರ್ಗನ್ಸ್, it becomes a fetus. If the vas deferens in the man is blocked, sperm transfer will be prevented and fertilization cannot take place. Surgical contraceptive methods to prevent pregnancy. So how pregnancy prevent ಮಾಡಬೇಕಂದ್ರೆ ನಾವೇನು ಪ್ರಿವೆಂಟ್ ಮಾಡಬೇಕು? ಮೇಲ್ ಅಂಡ್ ಫಿಮೇಲ್ ಗ್ಯಾಮೀಟ್ಸ್ ಫ್ಯೂಸ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕು. ಸೊ ಅದರಲ್ಲಿ ಒನ್ ಮೆಥಡ್ ಏನಂದ್ರೆ ಸರ್ಜಿಕಲ್ ಮೆಥಡ್. ಸೊ ದ ವಾಸ್ ಡೆಫರೆನ್ಸ್ ಇಸ್ ಬ್ಲಾಕ್ಡ್, ಸೊ ಸ್ಪರ್ಮ್ ಟ್ರಾನ್ಸ್ಫರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಒನ್ ಏನ್ ಮಾಡ್ಬೋದು? ಫ್ಯಾಲೋಪಿಯನ್ ಟ್ಯೂಬ್ ನ ಬ್ಲಾಕ್ ಮಾಡ್ಬೋದು, ಬಿಕಾಸ್ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಎಲ್ಲಾಗುತ್ತೆ. So the egg will not be able to reach the uterus and fertilization cannot take place. So ಈ ಎರಡು ಇಂಪಾರ್ಟೆಂಟ್ ಟರ್ಮ್ಸ್ ನ ನೀವು ನೆನ್ಪಿಟ್ಕೋಬೇಕು, ಬಿಕಾಸ್ ದೀಸ್ ಆರ್ ದ ಓನ್ಲಿ ಟೂ ಸರ್ಜಿಕಲ್ ಮೆಥಡ್ಸ್. ಇದರ್ ನೀವು ವಾಸ್ ಡೆಫರೆನ್ಸ್ ನ ಬ್ಲಾಕ್ ಮಾಡಬೇಕು ಅಥವಾ ಫ್ಯಾಲೋಪಿಯನ್ ಟ್ಯೂಬ್ಸ್ ನ ಬ್ಲಾಕ್ ಮಾಡಬೇಕು. ಓಕೆ, ನೆಕ್ಸ್ಟ್, ಇಫ್ ಅ ವುಮನ್ ಇಸ್ ಯೂಸಿಂಗ್ ಅ ಕಾಪರ್ ಟೀ, will it help in protecting her from sexually transmitted diseases? Okay, so ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಪಾರ್ಟ್ ಆಫ್ ದ ಚಾಪ್ಟರ್ ಗೆ ಹೋಗ್ತಾ ಇದ್ದೀವಿ. ರೈಟ್, ಸೊ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂದ್ರೆ ಏನು? ಇಟ್ ಮೀನ್ಸ್ ದಟ್ ಫರ್ಟಿಲೈಸೇಷನ್ ಆಗಕ್ಕೆ ನಾವ್ ಏನೇನ್ ಮೆಥಡ್ಸ್ ಯೂಸ್ ಮಾಡ್ತೀವಿ, ದೋಸ್ ಆರ್ ಆಲ್ ಕಾಲ್ಡ್ ಕಾಂಟ್ರಸೆಪ್ಟ್. ಫರ್ಟಿಲೈಸೇಷನ್ ಪ್ರಿವೆಂಟ್ ಮಾಡಕ್ಕೆ, ಸೊ ದೋಸ್ ಆರ್ ಆಲ್ ಕಾಲ್ಡ್ contraceptive methods. Right. So copper tea will not help in protecting from sexually transmitted diseases. So copper tea ಹೇಗಿರುತ್ತೆ ಅಂದ್ರೆ ಅದು ಯೂಟರಸ್ ಅಲ್ಲಿ ಫಿಟ್ ಮಾಡ್ತಾರೆ. So if this is the uterus, right? So ಇದು ಒಂಥರ like this
it will be like this, the fallopian tube, right? So copper T is a device which is placed inside the uterus and does not allow fertilization to take place. It does not provide any barrier against the mixing of bodily fluids. So sexually transmitted diseases are transmitted because of exchange of bodily fluids. But ಈ ಕಾಪರ್ ಟಿ ಏನ್ ಮಾಡ್ತದೆ, ಇಟ್ ಯೂಶಲಿ ಕಾಪರ್ ಟಿ ಏನ್ ಮಾಡುತ್ತೆ, ಇಟ್ kills the sperms. So it does not provide any barrier. Okay. It only acts as a contraceptive method, but does not provide protection against sexually transmitted diseases. Okay. What are the different methods of contraception? ನಾನು ನಿಮಗೆ ಇಲ್ಲಿ ಜಸ್ಟ್ ಈಸಿ ಆಗಲಿ ಅಂತ ಒಂದು ಡಯಾಗ್ರಾಮ್ ಆ್ಯಡ್ ಮಾಡಿದ್ದೀನಿ. ಸೊ ಫಸ್ಟ್, ಕಾಂಡಮ್ಸ್ ದೇ ಆರ್ ಯೂಸ್ಡ್ ಫಾರ್ ದ ಮೇಲ್ಸ್. ಇಂಟ್ರಾಯುಟರೈನ್ ಡಿವೈಸಸ್ ಲೈಕ್ ಕಾಪರ್ ಟಿ, ಅದನ್ನೇ ನಾನು ಹೇಳಿದ್ನಲ್ಲ, that is used in the females. Spermicides and other jellies are used by the females. Next is calendar rhythm method. ಅದೆಲ್ಲ ಇಲ್ಲ ನಿಮಗೆ, ಬಟ್ ಜಸ್ಟ್ ಹೇಳ್ತಿದ್ದೀನಿ. ಓರಲ್ ಕಾಂಟ್ರಸೆಪ್ಷನ್ ಅಂದರೆ ಪಿಲ್ಸ್ ತಗೊಂಡು ಹಾರ್ಮೋನ್ಸ್ನ ರೆಗ್ಯುಲೇಟ್ ಮಾಡೋದು. ಅದಾದ್ಮೇಲೆ ಇಂಜೆಕ್ಷನ್ಸ್ ಅಥವಾ ಸರ್ಜಿಕಲ್ ಸ್ಟೆರಿಲೈಸೇಷನ್. ಇದರಲ್ಲಿ ನಾವೇನು ಓದಿದ್ವಿ, ವಾಸ್ ಡಿಫರೆನ್ಸ್ ಬ್ಲಾಕ್ ಮಾಡೋದು ಅಥವಾ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಮಾಡೋದು. ಓಕೆ, ಸೊ ಅದೇ ಹೇಳ್ತಾ ಇದ್ದಾರೆ ನೋಡಿ. One is the barrier method, another is the chemical method. So barrier method prevents entry of sperms itself to the female genital tract during sexual intercourse. Condoms, diaphragm, cervical caps, ಮತ್ತದೆಲ್ಲ. ಕೆಮಿಕಲ್ ಮೆಥಡ್ ಅಲ್ಲಿ ಏನಾಗುತ್ತೆ, ದ ವುಮನ್ ಯೂಸಸ್ 2 kinds of pills. ಓರಲ್ ಪಿಲ್ ಅಥವಾ ಅಂದ್ರೆ ನಾವು ತಗೊಳ್ಳೋದು, ನುಂಗೋದು, ಅಥವಾ ವೆಜೈನಲ್ ಪಿಲ್ಸ್. ಓಕೆ, ಸೊ ಓರಲ್ ಪಿಲ್ಸ್ ಅಥವಾ ಓರಲ್ ಕಾಂಟ್ರಸೆಪ್ಟಿವ್ಸ್ ಅಂತ ಹೇಳ್ತೀವಿ. ದೇ ಆರ್ ಹಾರ್ಮೋನಲ್ ಪ್ರಿಪರೇಷನ್ಸ್ ದಟ್ ಸಪ್ರೆಸ್ ದ ರಿಲೀಸ್ ಆಫ್ ಓವಮ್ ಇಂಟು ದ ಫ್ಯಾಲೋಪಿಯನ್ ಟ್ಯೂಬ್. ಸೊ ಹಾರ್ಮೋನಲ್ ಚೇಂಜಸ್ನ ಮುಖಾಂತರ ಅದು ಓವಮ್ ಇರುತ್ತಲ್ಲ, ಅದು ಫ್ಯಾಲೋಪಿಯನ್ ಟ್ಯೂಬಿಗೆ ರಿಲೀಸ್ ಆಗೋದನ್ನ ನಿಲ್ಲಿಸುತ್ತೆ. ವೆಜೈನಲ್ ಪಿಲ್ಸ್ ಆರ್ ಕ್ರೀಮ್ಸ್ ಆರ್ ಸ್ಪರ್ಮಿಸೈಡಲ್. ಸೊ ಸ್ಪರ್ಮ್ಸ್ ಯಾವಾಗಾದ್ರೂ ಎಂಟರ್ ಆದಾಗ ವೆಜೈನಲ್ ಟ್ರ್ಯಾಕ್ಟ್ ಅಲ್ಲಿ ಅದು ಅದನ್ನ ಕಿಲ್ ಮಾಡುತ್ತೆ. Next is the intrauterine contraceptive devices. It is placed in the uterus. So ಇಲ್ಲಿ ನೋಡಿ, ಈ ಟರ್ಮ್ ನೋಡಿ, intrauterine ಅಂದ್ರೆ it is related to the uterus. ಸೊ ನೀವು ಈ 4 ಟೈಪ್ಸ್ ಆಫ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನ ನೆನ್ಪಿಟ್ಕೋಬೇಕು. ಒನ್ ಇಸ್ ದ ಬ್ಯಾರಿಯರ್ ಮೆಥಡ್, ಕೆಮಿಕಲ್ ಮೆಥಡ್, ಇಂಟ್ರಾಯುಟರೈನ್ ಅಂಡ್ ಸರ್ಜಿಕಲ್. ಸೊ ಈ ತರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಪಾಯಿಂಟ್ಸ್ ನ ಬರೆಯೋಕೆ ಬರುತ್ತೆ. So they are placed in the uterus by the doctors. It prevents sperms from reaching the uterus. Copper T. Next, surgical method ಅನ್ನು ಆಗಲೇ ಕವರ್ ಮಾಡಿದ್ದೀನಿ. ಸೊ ಮೇಲ್ಸ್ ಅಲ್ಲಿ ವಾಸ್ ಡಿಫರೆನ್ಸ್ ನ ನಾವು ಬ್ಲಾಕ್ ಮಾಡ್ತಿದ್ದೀವಲ್ಲ, ಅದಕ್ಕೆ ವಾಸೆಕ್ಟೊಮಿ ಅಂತ ಕರಿತೀವಿ. ಫಿಮೇಲ್ಸ್ ಅಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ನ ಬ್ಲಾಕ್ ಮಾಡ್ತಿದ್ವಿ, ಅದಕ್ಕೆ ಟ್ಯೂಬೆಕ್ಟೊಮಿ ಅಂತ ಕರಿತೀವಿ. ಸಿಂಪಲ್ ಟರ್ಮ್ಸ್ ನ ನೀವು ಯಾವಾಗಲೂ ಅಸೋಸಿಯೇಟ್ ಮಾಡೋದನ್ನ ಕಲಿಬೇಕು. ಓಕೆ, ನೆಕ್ಸ್ಟ್, what could be the reasons for adopting contraceptive methods? Okay, so contraceptive methods na ನಾವು ಯಾಕೆ ಯೂಸ್ ಮಾಡ್ತೀವಿ? Simple, to control the birth rate and prevent an increase in the population. ಅಂದ್ರೆ ಬರ್ತ್ ರೇಟ್ ನ ಕಂಟ್ರೋಲ್ ಮಾಡಕ್ಕೆ. ಇನ್ನೊಂದು, to reduce harmful effects due to frequent pregnancy on the mother's body. So ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಮದರ್ ಅಥವಾ ತಾಯಿ ದೇಹದಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಫ್ರೀಕ್ವೆಂಟ್ ಪ್ರೆಗ್ನೆನ್ಸಿ ಆದಾಗ ಇಟ್ ವಿಲ್ ಬಿ ವೆರಿ ಫೇಟಲ್. ಓಕೆ, ಸೊ ಸರಿಯಾದ ನ್ಯೂಟ್ರಿಷನ್ ಮತ್ತೆ ಫುಡ್ ಅಥವಾ ಡಯಟ್ ಎಲ್ಲ ಸಿಗದೆ ಇದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡೇಂಜರಸ್ ಟು ದ ವುಮನ್ಸ್ ಬಾಡಿ. ಸೊ ನೆಕ್ಸ್ಟ್, ಟು ಪ್ರೊವೈಡ್ ಸೇಫ್ಟಿ ಫ್ರಮ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದನ್ನ ಆಗ್ಲೇ ಕವರ್ ಮಾಡಿದೀವಿ, ಬಟ್ ಸೇಮ್ ಥಿಂಗ್, ಈ 3 ಪಾಯಿಂಟ್ಸ್ ನ ನೆನ್ಪಿಟ್ಕೋಬೇಕು ನೀವು. Okay. So, question, what are sexually transmitted diseases? Give some examples. How can they be avoided? So, ನಾವು ಇಲ್ಲಿ ತನಕ ಕವರ್ ಮಾಡಿರೋ ಎಲ್ಲ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅದನ್ನೇ ಈ ತರ ಕ್ವೆಶನ್ ಆಗಿ ಫ್ರೇಮ್ ಮಾಡಿದ್ದಾರೆ. ಸೊ ನೀವು ಕ್ವೆಶನ್ ಹೇಗೆ ಫ್ರೇಮ್ ಮಾಡ್ತಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಕಾನ್ಸೆಪ್ಟ್ ಒಂದೇ ಇರುತ್ತೆ, ಬಟ್ ಅದನ್ನ ಕೇಳೋ ರೀತಿ ಬೇರೆ ಬೇರೆದಾಗಿರುತ್ತೆ. ಸೊ ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅದನ್ನ ಕ್ವೆಶನ್ ಓದಿ ಆನ್ಸರ್ ಮಾಡಬೇಕು. ಓಕೆ, ಸೊ
Sexually transmitted diseases are those that are transmitted through bodily fluids during sexual intercourse. Okay, bodily fluids ನೆನ್ಪಿಟ್ಕೋಬೇಕು. Since sexual acts involve an intimate connection of bodies, many diseases can be sexually transmitted. These include bacterial infections. Okay, so ಇದು ಇಂಪಾರ್ಟೆಂಟ್. ಯಾವ ಥರದ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರುತ್ತೆ? ಸೊ ಎಸ್ ಟಿ ಡಿಸ್ ಅಂತ ಬಂದಾಗ ಯು ಕ್ಯಾನ್ ಹ್ಯಾವ್ ಇದರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ ವೈರಲ್ ಇನ್ಫೆಕ್ಷನ್ಸ್. ಸೊ ನಿಮಗೆ ಕೊಟ್ಟಿರೋ ಎಕ್ಸಾಂಪಲ್ಸ್ ಪ್ರಕಾರನೇ ನೀವು ಬರಿಬೇಕು. ಸೊ ಬ್ಯಾಕ್ಟೀರಿಯಾದಲ್ಲಿ ಏನು ಕೊಟ್ಟಿದ್ದಾರೆ? ಗೊನೋರಿಯಾ ಮತ್ತೆ ಸಿಫಿಲಿಸ್ ಕೊಟ್ಟಿದ್ದಾರೆ. ಸೊ 2 ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ and 2 viral infections. So ನೀವು ಇದನ್ನ ನೆನ್ಪಿಟ್ಕೋಬೇಕು, ಯಾವುದು ಬ್ಯಾಕ್ಟೀರಿಯಲ್ ಮತ್ತೆ ಯಾವುದು ವೈರಲ್, ಬಿಕಾಸ್ ದೇ ಕ್ಯಾನ್ ಆಸ್ಕ್ ದಿಸ್ ಆಸ್ ಎನ್ MCQ ಆಲ್ಸೋ. ಓಕೆ, ಸೊ they'll ಏನ್ ಕೇಳ್ಬೋದು ಅಂದ್ರೆ ಸೆಲೆಕ್ಟ್ ದ ಕರೆಕ್ಟ್ ಸೆಟ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಥವಾ STDs ಅಥವಾ ವೈರಲ್ STDs ಆ ಥರ ಕೇಳ್ಬೋದು. ಸೊ ನೀವು ಎರಡಕ್ಕೂ ಎಕ್ಸಾಂಪಲ್ಸ್ನ ನೀಟಾಗಿ ನೆನ್ಪಿಟ್ಕೋಬೇಕು. So HIV, AIDS ಮತ್ತೆ warts, they are viral infection. Next, the spread of these diseases can be reduced by adopting contraceptive methods like condoms and cervical caps. So ನೀವು ಓಕೆ, ಇಲ್ಲಿ ಈ ಪಾರ್ಟ್ ಅಲ್ಲಿ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಬಗ್ಗೆ ಕೇಳ್ತಿದ್ದಾರೆ. ಸೊ ವಿ ಕ್ಯಾನ್ ರೈಟ್ ಎನಿಥಿಂಗ್, ಪಿಲ್ಸ್ ಬರಿಬೋದು, ಕಾಪರ್ ಟೀ ಬರಿಬೋದು. ನೋ, ದೇ ಆರ್ ಆಸ್ಕಿಂಗ್ STDs ನ ಹೆಂಗ್ ಸ್ಟಾಪ್ ಮಾಡಬೇಕು ಅಂತ. ಸೊ STD ಸ್ಟಾಪ್ ಮಾಡೋಕ್ಕೆ ಬಾಡಿ ಫ್ಲೂಯಿಡ್ ಎಕ್ಸ್ಚೇಂಜ್ ಆಗಬಾರ್ದು. ಬಾಡಿ ಫ್ಲೂಯಿಡ್ ಎಕ್ಸ್ಚೇಂಜ್ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಬ್ಯಾರಿಯರ್ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಬ್ಯಾರಿಯರ್ ಮೆಥಡ್ಸ್ ಆರ್ ಓನ್ಲಿ 2. One is the condom and the other is the cervical caps. So ಇಲ್ಲಿ ಇದೆ ನೋಡಿ, right? So this is the only method, okay, to prevent STDs. The other methods are to prevent fertilization. This is also to prevent fertilization, but important agi this will prevent STDs. Okay, so yes, we have ಇದು ಎಂಡ್ ಅನ್ಸುತ್ತೆ. ಸೊ ನಾವು ಈ ಚಾಪ್ಟರ್ನ ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಎಲ್ಲ ಕ್ವೆಶನ್ ಆನ್ಸರ್ಸ್ ಮುಖಾಂತರ. ಸೊ ಸ್ಟಾರ್ಟಿಂಗ್ ಫ್ರಮ್ ಪ್ಲಾಂಟ್ಸ್ ಅಂಟಿಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ನಾವು ಎಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡಿದ್ದೀವಿ. ಸೊ ಇನ್ ಕೇಸ್ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅಥವಾ ವಾಟ್ಸಾಪ್ ನಂಬರಿಗೆ ಕೂಡ ಕಳಿಸ್ಬೋದು.